ಗುಡ್ ಆಫ್ಟರ್ನೂನ್, ನಮಸ್ಕಾರ. ಸಿಹಿ ಸಿಹಿ ಶ್ರೀಮತಿಯರೇ, ಖಾರ ಖಾರ ಕನ್ಯಾಮಣಿಯರೇ, ಉಪ್ಪು ಹುಳಿ ಬೆರ್ತಿರೋ ಬಂಧು ಮಿತ್ರರೇ, ಸ್ಟಾರ್ ಸುವರ್ಣದ ನಮ್ಮ ಇಂದಿನ ಕಿಚನ್ ದರ್ಬಾರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸೆಲೆಬ್ರಿಟಿ ಗೆಸ್ಟ್ ಜೊತೆಗೆ ನಾವಂತೂ ಪ್ರತಿನಿತ್ಯ 12 o'clock ಆಗಿದ ತಕ್ಷಣ ನಮ್ಮ ಕಾರ್ಯಕ್ರಮ ಪ್ರಾರಂಭಿಸ್ತೀವಿ. ಇವತ್ತಿನ ಅತಿಥಿ ಅಭಿರುಚಿನಲ್ಲಿ ಯಾರಿದ್ದಾರೆ? ಪ್ರತಿನಿತ್ಯ ನೀವು ಅಕ್ಕಿ ಬೇಳೆ ಎಲ್ಲ ತಗೊಂಡ್ ಬರೋದಕ್ಕೆ ನೀವು ಪ್ರಾವಿಷನ್ ಸ್ಟೋರ್ ಹೋಗ್ತೀರಾ. ಕೆಲವರು ಪ್ರತಿದಿನ ಹೋಗ್ತಾರೆ, ಕೆಲವರು ಮಂತ್ಲಿ ಒನ್ಸ್ ಹೋಗ್ತಾರೆ. ಬಟ್ ಈ ಪರ್ಟಿಕ್ಯುಲರ್ ಸ್ಟೋರ್ಸ್ ನಿಮ್ ಮನೆಗೆ ಡೈರೆಕ್ಟ್ ಆಗಿ ಬರುತ್ತೆ. ಅಂಡ್ ಆ ವರಲಕ್ಷ್ಮಿ ಸ್ಟೋರ್ ಇಂದ ಬಂದಿದ್ದಾರೆ ನಮ್ಮ ಸರಸ್ವತಿ ಅವರು. ಲೆಟ್ಸ್ ವೆಲ್ಕಮ್ ಹರ್. ಹಾಯ್ ಸುಜಾತಾ, ಹೇಗಿದ್ದೀರಾ? ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಸೊ ಹೇಗಿದ್ದೀರಾ? ಏನ್ ಸಮಾಚಾರ? ಶೂಟಿಂಗ್ ಇಂದ ಡೈರೆಕ್ಟ್ ಆಗಿ ಬಂದ್ರಾ? ಇವತ್ತು ಶೂಟಿಂಗ್ ಇರ್ಲಿಲ್ಲ, ಸೊ ಮನೆಯಲ್ಲಿ ಫ್ರೀ ಆಗಿ ಅಡಿಗೆ ಎಲ್ಲ ಮಾಡಿಟ್ಬಿಟ್ಟು ಬಂದೆ. ವೆರಿ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಟು ಹ್ಯಾವ್ ಸ್ಪೇರ್ಡ್ ಸಮ್ ಟೈಮ್ ನಮ್ಮ ಕಾರ್ಯಕ್ರಮಕ್ಕೆ. ಮನೆಯಲ್ಲಿ ಅಡಿಗೆ ಮಾಡಿಟ್ಟು ಇಲ್ಲಿ ಅಡಿಗೆ ಮಾಡೋದಕ್ಕೆ ನಮಗೋಸ್ಕರ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಸರಸ್ವತಿ ಅವರೇ, ವರಲಕ್ಷ್ಮಿ ಸ್ಟೋರ್ ಹೆಂಗ್ ನಡೀತಾರೆ? ಸೂಪರ್ ಆಗಿ ನಡೀತಾ ಇದೆ. ಬಿಸ್ನೆಸ್ ಅಂದ್ರೆ ತುಂಬಾ ಬಿಸ್ನೆಸ್, ಫ್ರೀನೇ ಇರಲ್ಲ, ಹಾಗೆ ನಡೀತಾ ಇದೆ. ಜನ ಬರೋರೆಲ್ಲ ಏನೇನ್ ತರ ಪ್ರಶ್ನೆಗಳು ಕೇಳ್ತಾರೆ ನಿಮ್ಮನ್ನ? ಬರೋ ಜನಕ್ಕೆ ಪ್ರಶ್ನೆ ಕೇಳೋಷ್ಟು ಪುರ್ಸತ್ತೆ ಇರಲ್ಲ. ಏನೇನ್ ಪ್ರಾವಿಷನ್ಸ್ ಬೇಕೋ ಎಲ್ಲ ತಗೊಂಡ್ ಹೋಗ್ಬೇಕು ಅಷ್ಟೇ. ನೆಕ್ಸ್ಟ್ 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 ಅಷ್ಟೇ. ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ. ಸೊ ನಿಮ್ ಮನೆಗೆ ಇನ್ ರಿಯಲ್ ಲೈಫ್ ನೀವು ಪ್ರಾವಿಷನ್ ತರಕ್ ಹೋಗ್ತೀರಾ? ಖಂಡಿತ. ಬೇರೆ ಯಾರು ಕೇಳಲ್ಲ, ನಿಮ್ ಹಸ್ಬೆಂಡ್ ಕೈ ಕಳಿಸ್ತೀರಾ? ಇಬ್ರು ಒಟ್ಟಿಗೆ ಹೋಗ್ತೀವಿ. ಇನ್ಫ್ಯಾಕ್ಟ್ 3 ಜನ ಒಟ್ಟಿಗೆ ಹೋಗ್ತೀವಿ, ನಾನು, ನನ್ನ ಮಗ, ನನ್ನ ಯಜಮಾನ್ರು. ಸೊ ಅವನ್ಗೂ ಅಲ್ಲಿ ಟೈಮ್ ಪಾಸು, ಅಂಗಡಿಯಲ್ಲಿ ಏನೇನ್ ಸಿಗುತ್ತೆ ಎಲ್ಲ ಎಳೆದು ಬಿಸಾಕಿ ಬೇಡದೇ ಇರೋದನ್ನೆಲ್ಲ ನಮ್ದು ಬಾಸ್ಕೆಟ್ಗೆ ಹಾಕ್ಬಿಟ್ಟಿರ್ತಾನೆ. ನಾವು ಬಿಲ್ಲಿಂಗ್ ಎಲ್ಲ ಆದ್ಮೇಲೆ ಇದೆಲ್ಲಿಂದ ಬಂತು ಅಂತ ನೋಡ್ತಿರ್ತೀವಿ, ನೋಡಿದ್ರೆ ಅವ್ನು ಯಾವಾಗ್ಲೂ ತೆಗ್ದು ಹಾಕ್ಬಿಟ್ಟಿರ್ತಾನೆ. ಸೊ ಪ್ರಾವಿಷನ್ ಸ್ಟೋರ್ ನಡೆಸೋದಂತೂ ಸ್ವಲ್ಪ ಕಷ್ಟ ಅಂತಾನೆ ಅನ್ಸುತ್ತೆ. ಅದನ್ನೇ ಬೇಸ್ ಆಗಿ ಇಟ್ಕೊಂಡು ಒಂದು ಸೀರಿಯಲ್ ಮಾಡ್ತಾ ಇದಾರೆ ಅಂದ್ರೆ ದಟ್ಸ್ ರಿಯಲಿ ನೈಸ್. ಸರಸ್ವತಿ ಪಾತ್ರ ಹೇಗಿದೆ? ಸರಸ್ವತಿ ಪಾತ್ರ ಜನ ನೋಡ್ತಾ ಇದ್ದಾರೆ, ತುಂಬಾ ಇಷ್ಟಪಟ್ಟಿದ್ದಾರೆ. ನನಗೂ ಅಷ್ಟೇ ಪರ್ಸನಲಿ ಈ ತರ ಒಂದು ಮೆಚೂರ್ಡ್ ರೋಲ್, ನಾನು ಆಕ್ಚುಲಿ ನನ್ನ ಏಜ್ಗಿಂತ ಸ್ವಲ್ಪ ದೊಡ್ಡ ರೋಲ್ ಅಂತ ಹೇಳ್ಬೋದು. ಸೊ ಅದನ್ನ ಪ್ಲೇ ಮಾಡೋದಕ್ಕೆ ಸ್ವಲ್ಪ ನನಗೆ ಚಾಲೆಂಜಿಂಗ್ ಅಂತ ಅನ್ನಿಸ್ತಾ ಇದೆ. ಸೊ ಐ ಥಿಂಕ್ ಪೀಪಲ್ ಆರ್ ಲೈಕಿಂಗ್ ಇಟ್. ಲೆಟ್ ಮಿ ಸಿ ಹೌ ಇಟ್ ಗೋಸ್ ಆನ್ ಇನ್ ಫ್ಯೂಚರ್. ಅಲ್ವಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಸ್ಟಾರ್ ಸುವರ್ಣದಲ್ಲಿ ಮಿಸ್ಸೇ ಮಾಡ್ದಂಗೆ ಮಧ್ಯಾಹ್ನದ ಎಂಟರ್ಟೈನ್ಮೆಂಟ್ ಇಲ್ಲಿ ನೋಡಿ, ರಾತ್ರಿ 8 ವರಲಕ್ಷ್ಮಿ ಸ್ಟೋರ್ ನೋಡೋದನ್ನ ಮಿಸ್ ಮಾಡ್ಬಿಡಿ. ಸೊ ಇವತ್ತು ನಮಗೋಸ್ಕರ ಏನ್ ಮಾಡ್ತಾ ಇದ್ದೀರಾ ಸ್ಪೆಷಲ್? ತುವಾ ಪಲಾವ್ ಅಂತಾನು ಹೇಳ್ಬೋದು, ಇಲ್ಲ ಕಡಾಯಿ ಪಲಾವ್ ಅಂತಾನು ಹೇಳ್ಬೋದು. ಓ ನೈಸ್. ಎಸ್ಪೆಷಲಿ ಇದು ಬಾಂಬೆ ಸೈಡ್ ತುಂಬಾ ಜಾಸ್ತಿ ಫೇಮಸ್. ಸೊ ಕಡಾಯಿ ಪಲಾವ್ ಅಂತಾನು ಹೇಳಿದೀರಾ. ಇಟ್ಸ್ ಅ ನೈಸ್ ಒನ್. ನಿಮ್ ಫೇವ್ರೆಟ್ ಡಿಶ್ ಯಾವುದು? ನನಗೆ ವಾಂಗಿಬಾತ್ ಇಷ್ಟ. ನನಗೆಲ್ಲ ಸೌತ್ ಇಂಡಿಯನ್ ಎಲ್ಲ ಇಷ್ಟ. ಅದರ್ವೈಸ್ ಚಾಟ್ ಐಟಮು ಮನೇಲಿ ಮಾಡ್ತೀನಿ. ಬೇಲ್ಪುರಿ, ಪಾನಿಪುರಿ ಅದನ್ನೆಲ್ಲ ಮನೇಲಿ ಮಾಡ್ತೀನಿ. ಸೊ ಇನ್ನು ಒಂದಷ್ಟು ಮಾತಾಡಬೇಕು, ಆಮೇಲೆ ವರಲಕ್ಷ್ಮಿ ಸ್ಟೋರ್ ಬಗ್ಗೆ ಮಾತಾಡಬೇಕು. ಬಟ್ ಫಸ್ಟ್ ನಾವು ಕುಕಿಂಗ್ ಶುರು ಮಾಡೋಣ. ಮೊದಲನೇದಾಗಿ ನಮಗೆ ಕಡಾಯಿ ಪಲಾವ್ಗೆ ಬೇಕಾಗುವಂತ ಇಂಗ್ರೀಡಿಯೆಂಟ್ ಏನು, ಬನ್ನಿ ನೋಡೋಣ. ಕಡಾಯಿ ಪಲಾವ್ ಬೇಕಾಗುವ ಸಾಮಗ್ರಿಗಳು: ಅನ್ನ, ಹಸಿ ಮೆಣಸಿನಕಾಯಿ, ಅರಿಶಿನ, ಖಾರದ ಪುಡಿ, ಉಪ್ಪು, ಗರಂ ಮಸಾಲ, ಟೊಮ್ಯಾಟೊ, ಹುರಿದ ಕೆಂಪು ಕ್ಯಾಪ್ಸಿಕಂ, ಹಸಿ ಬಟಾಣಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಎಣ್ಣೆ, ಪಾವ್ ಭಾಜಿ ಮಸಾಲ, ಪನೀರ್ ಮತ್ತು ಟೊಮ್ಯಾಟೊ ಕೆಚಪ್. ಸ್ಟವ್ ಆನ್ ಮಾಡೋಣ. ಸೊ ಎಷ್ಟು ಆಯಿಲ್ ಬೇಕು ನಿಮಗೆ? ಆಯಿಲ್, ಈರುಳ್ಳಿ ಎಲ್ಲ ಇರೋದ್ರಿಂದ ಫ್ರೈ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ. ಯೂಶಲಿ ನಮ್ಮ ಮನೇಲಿ ಎಣ್ಣೆ ಕಡಿಮೆ ಉಪಯೋಗಿಸೋದು. ಇವತ್ತು ಕಿಚನ್ ದರ್ಬಾರಲ್ಲಿ ನಮ್ಮ ದರ್ಬಾರ್ ತೋರಿಸ್ಬಿಡೋಣ ಅಂತ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ತಿದ್ದೀನಿ. ಸೊ ಅಷ್ಟರಲ್ಲಿ ನಾನು ಒಂದು ಕ್ವಶನ್ ಕೇಳಬೇಕು ಅಂತ. ನಿಮ್ಮ ಮನೆಗೆ ಹೊಸ ಸೊಸೆ ಬರ್ತಾ ಇದ್ದಾರೆ. ಸೊ ಹೇಗೆ ಮ್ಯಾನೇಜ್ ಮಾಡ್ತೀರಾ? ನೀವೇ ಹಿರಿ ಸೊಸೆ, ಎಲ್ಲರೂ ಫ್ರೆಂಡ್ಲಿ ಆಗಿ ಆರಾಮಾಗಿರೋಣ ಅಂತ ಮೈಂಡ್ ಸೆಟ್ ಆಲ್ರೆಡಿ ಪ್ರಿಪೇರ್. ನಮ್ಮ ಮತ್ತೆ ಅವ್ರಿಗೆ 3 ಜನ ಗಂಡು ಮಕ್ಕಳು. ಸೊ ನಾನ್ ಲಾಸ್ಟ್. ಆತರ ನನ್ಗೆ ನನ್ನ ತಲೆ ಮೇಲೆ ಅಷ್ಟೊಂದು ಹೆವಿ ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋ ತರ ಇಲ್ಲ. ಇಟ್ಸ್ ಉಲ್ಟಾ, ಸ್ವಲ್ಪ ಪ್ಯಾಂಪರ್ಡ್, ಪಾಪ ಚಿಕ್ಕವಳು ಇರ್ಲಿ ಬಿಡು ಅನ್ನೋ ತರ. ಸ್ವೀಟ್. ನೀವ್ ಯಾವತ್ತು ಕೋಪ ಮಾಡ್ಕೊಂಡಿರೋದೇ ನೋಡಿಲ್ಲ. ನಿಮ್ಗೆ ಕೋಪ ಅಂದ್ರೆ ಏನು ಅಂತ ಗೊತ್ತಾ? ಆಯಿಲ್ ಕಾಯ್ತು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡ್ತೀನಿ. ಅದಾದ್ಮೇಲೆ ನಾನು ಕೋಪ ಬಂದ್ರೆ ಏನ್ ಕತೆ ಅಂತ ಹೇಳಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ ಫ್ಲೇಮು. ಚಟ್ರ ಚಟ್ರ ಅಂತ ಹಾರಿದ್ರೆ ಅಲ್ವಾ? ಬೇಗ ಆನಿಯನ್ ಹಾಕಿ ಇವಾಗ. ಓಕೆ, ಸ್ವಲ್ಪ ಫ್ರೈ ಆಗ್ಲಿ అని ಅನ್ಸು. ಮೀನ್ ವೈಲ್ ಸರಸ್ವತಿಗೆ ಕೋಪ ಬಂದ್ರೆ ಆಕ್ಚುಲಿ ಕೋಪನೇ ಬರಲ್ಲ. ಓಕೆ, ಇದಾಗಿದೆ. ಈಗ ಮೆಣಸಿನಕಾಯಿ,
ಕ್ಯಾಪ್ಸಿಕಮ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಫ್ರೈ ಮಾಡೋಣ. ಓಕೆ ಟೊಮ್ಯಾಟೊ. ಓಕೆ ಇವಾಗ ಬಟಾಣಿ. ಬಟಾಣಿ ಜಾಸ್ತಿ ಹಾಕಿದ್ರೆ ನನಗಿಷ್ಟ, ಚೆನ್ನಾಗಿರುತ್ತೆ ಅಂತ. ಆಹಾ ಆಮೇಲೆ ಸ್ವಲ್ಪ ಪ್ರೋಟೀನ್ ಬೇಕಲ್ಲ, ಹೌದು. ರೈಸ್ ಜಾಸ್ತಿ ತಿನ್ಬಿಟ್ಟು ಏನೋ ಫೀಲ್ ಬರಬಾರ್ದು ಅಂತ ಪನೀರ್. ಎಲ್ಲ ವೆಜಿಟೇಬಲ್ಸ್ ಪನೀರ್ ಎಲ್ಲ ಫ್ರೈ ಆಗಲಿ. ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನನ್ನ ನೆಕ್ಸ್ಟ್ ಕ್ವೆಶ್ಚನ್ ನಿಮಗೆ, ನಿಮ್ಮ ಫೇವ್ರೆಟ್ ಬ್ರದರ್ ಇನ್ ಲಾ ಯಾರು? 3 ಜನನು ನನ್ನ ಫೇವ್ರೆಟ್ ಬ್ರದರ್ ಇಲ್ಲ, ಆದ್ರೆ ಲಾಸ್ಟ್ ಒನ್ ಸ್ವಲ್ಪ ತುಂಬಾ ಮುದ್ದಾಗಿ ಎಲ್ಲರೂ ಚಿಕ್ಕವನು ಅಂತ ಬೆಳೆಸಿರ್ತೀವಿ. ಸೊ ಹೊಸ ಸೊಸೆ ಬಂದ್ಮೇಲೆ ಮನೆ ಕೆಲಸನ ಹೆಂಗ್ ಡಿವೈಡ್ ಮಾಡ್ಕೊತೀರಾ? ಯಾವ್ದನ್ನ ಮಾಡ್ಕೋಬೇಕು ಕೆಲಸ? ಪಾಪ ಹೊಸದಾಗಿ ಮದ್ವೆಯಾಗಿ ಬಂದಿರ್ತಾರೆ, ಅವ್ರಿಗೆ ಯಾರಿಗೂ ಕಷ್ಟ ಕೊಡೋದು ಬೇಡ, ಚೆನ್ನಾಗಿ ಹ್ಯಾಪಿಯಾಗಿ ಸಂಸಾರ ನಡ್ಸ್ಕೊಂಡು ಹೋಗ್ಲಿ. ನಾನೇ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಆಸ್ ಯೂಶುವಲ್ ಮಾಡಿ ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲ. ಓ ಮೈ ಗಾಡ್, ಹಿರಿ ಸೊಸೆ ಅಂದ್ರೆ ಹಂಗೆ ಅಧಿಪತ್ಯ ಅಲ್ವಾ? ನಾನು ನೋಡ್ಕೊತೀನಿ ನೀವು ಚಿಲ್ ಮಾಡಿ ಅಂತ ಅಲ್ವಾ? ಎಸ್, ಚೆನ್ನಾಗಿ ಕಾಣ್ತದೆ, ಕಲರ್ಫುಲ್ ಆಗಿದೆ. ಹೌ ಡಿಡ್ ವರಲಕ್ಷ್ಮಿ ಸ್ಟೋರ್ಸ್ ಹ್ಯಾಪನ್ ಟು ಯು? ಆಕ್ಚುಲಿ ಇದು ಹೇಳ್ತೀನಿ, ನಾನು ಬೇಬಿ ಲಕ್ಕಿಂದ ಆಯ್ತಾ ಅಂತ ನನಗೆ ಆಕ್ಚುಲಿ ಇವಾಗಲೂ ಯೋಚನೆ ಮಾಡ್ತಿರ್ತೀನಿ ಹೇಗಾಯ್ತು ನನಗೆ ಅಂತ. ಸ್ವಲ್ಪ ವರ್ಷ ನಾನು ದೂರ ಇದ್ದೆ ಕನ್ನಡ ಸೀರಿಯಲ್ ಇಂಡಸ್ಟ್ರಿಯಿಂದ. ಆ್ಯಂಡ್ ದೆನ್ ನಾನೇ ಅಂದ್ಕೊಂಡಿದ್ದೆ ಪೀಪಲ್ ಮೈಟ್ ಹ್ಯಾವ್ ಫಾರ್ಗಾಟನ್ ಮೀ, ಇಟ್ಸ್ ಓಕೆ ಪರವಾಗಿಲ್ಲ ಅಂತ. 8 months ಪ್ರೆಗ್ನೆಂಟ್ವರೆಗೂ ನಾನು ಹೈದರಾಬಾದ್ ಹೋಗಿ ಶೂಟ್ ಮಾಡ್ತಿದ್ದೆ. ಆ್ಯಂಡ್ 3 months ಬೇಬಿನೂ ಕರ್ಕೊಂಡು ಹೋಗ್ತಾ ಇದ್ದೆ. ಅಬ್ಬಾ, ಈಗ ಅವನಿಗೆ 1 year 8 months. ಸೊ ಅದುವರೆಗೂ ಮಾಡ್ಕೊಂಡು ಬರ್ತಿದ್ದೆ. ಆ್ಯಂಡ್ ಜಾನ್ ಸಮ್ಹೌ ಏನೋ ರೀಸನ್ಸ್ ಇಂದ ಐ ಹ್ಯಾಡ್ ಟು ಕ್ವಿಟ್ ಬಿಕಾಸ್ ಆಫ್ ಮೈ ಫ್ಯಾಮಿಲಿ ಕಮಿಟ್ಮೆಂಟ್ಸ್. ಇನ್ನೂ ಕಷ್ಟ ಆಗ್ತಿತ್ತು ಅಂತ. ಇಟ್ಸ್ ಓಕೆ, ಲೆಟ್ ಮಿ ಕಾನ್ಸಂಟ್ರೇಟ್ ಅಂದರೆ ನನಗೆ ಬೇಕಾಗಿದ್ದೇನೋ, ಲೆಟ್ ಮಿ ಕಾನ್ಸಂಟ್ರೇಟ್ ಆನ್ ಮೈ ಫ್ಯಾಮಿಲಿ ಲೈಫ್, ಬ್ರೇಕ್ ತೊಗೊಂಡ್ಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಗೊತ್ತಿಲ್ಲ ಹೇಗೆ ಬಂತು, ಹೌ ಇಟ್ ಫೆಲ್ ಇನ್ ಟು ಮೈ ಲ್ಯಾಪ್ ಅಂತ. ಆಪರ್ಚುನಿಟಿ ಕೇಮ್ ಟು ಮೀ. ಬಂದಾಗ ಅವಕಾಶನ ಬೇಡ ಅಂತ ಹೇಳೋದು ಬೇಡ ಅಂತ ಅಲ್ವಾ? ಹಾಗಾಗಿ ನಮ್ಮ ಫ್ಯಾಮಿಲಿ ಸಪೋರ್ಟ್ ಅಂತ ಒಪ್ಕೊಂಡೆ. ಸೊ ಇಟ್ಸ್ ಗೋಯಿಂಗ್ ಗುಡ್, ತುಂಬಾ ಖುಷಿ ಆಗುತ್ತೆ ಈಗ. ಸೊ ಆಕ್ಚುಲಿ ದೇ ಹ್ಯಾವ್ ಆಲ್ಸೋ ಬಿನ್ ಪ್ರೆಡಿ ಸಪೋರ್ಟಿವ್. ಸಣ್ಣ ಮಗು ಇದೆ ಅನ್ನೋದ್ರಿಂದ ನಿಮ್ನ ಪಿಕ್ ಮಾಡೋದಾಗ್ಲಿ, ಡ್ರಾಪ್ ಮಾಡಿಸೋದಾಗ್ಲಿ. ನಮ್ಮ ಪ್ರೊಡಕ್ಷನ್ ಹೌಸ್ ಅಂಡ್ ಮೈ ಪ್ರೊಡ್ಯೂಸರ್ಸ್ ಆಲ್ಸೋ ವೆಲ್ ಅವೇರ್ ಆಫ್ ಆಲ್ ದೀಸ್ ಥಿಂಗ್ಸ್. ನನ್ನ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಎಲ್ಲ. ನಮ್ಮ ಡೈರೆಕ್ಟರ್ ಪಾಪ ನನ್ನ 6-6:30 ಮೇಲೆ ಶೂಟಿಂಗ್ ಮಾಡ್ಸಲ್ಲ ಕಳಿಸ್ಬಿಡ್ತಾರೆ. ಅಂಡ್ ಮೋರ್ ಓವರ್ ಆ ತರ ಟೀಮ್ ಸಿಕ್ಕಿದ್ರೆ ಎನಿಬಡಿ ಕ್ಯಾನ್ ವರ್ಕ್ ಅಂಡ್ ದೇ ಫೀಲ್ ಸೋ ನೈಸ್. ದೇ ಫೀಲ್ ಹೋಮ್ಲಿ ಬಿಕಾಸ್ ಮೋಸ್ಟ್ ಪಾರ್ಟ್ ಆಫ್ ದ ಟೈಮ್ ನಾವು ಮನೆಯಿಂದ ಆಚೆ ಶೂಟಿಂಗ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅಂಡ್ ದಟ್ಸ್ ಲಿಟರಲಿ ಲೈಕ್ ಆ ಸೆಕೆಂಡ್ ಹೋಮ್. ಹೌದಾ? ಅಂಡ್ ನನ್ನ ಮನೆಯಲ್ಲಿ ನನ್ನ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ನಾನು ಮಾಡಕ್ಕಾಗ್ತದೆ. ನಾನು ನನ್ನ ಮಗುಗೆ ಅಮ್ಮ ಅನ್ನೋದಕ್ಕಿಂತ ನಮ್ಮ ಅಮ್ಮನೇ ಅವನಿಗೆ ಅಮ್ಮ, ಹಾಗೆ ನಮ್ಗೆಲ್ಲರಿಗೂ ಹಾಗೆ. ಸೊ ಇವಾಗ ಮಸಾಲಾಸ್ ಹಾಕೊಳ್ಳೋಣ. ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗಿದೆ. ಹೌದು, ಆಕ್ಚುಲಿ ಸ್ವಲ್ಪ ಟರ್ಮರಿಕ್ ಮುಂಚೆ ಹಾಕಿದ್ರು ನಡೀತಿತ್ತು, ಸ್ವಲ್ಪ ಲೇಟಾಗಿ ಆಗ್ತಿತ್ತು. ನಾವು ಮಾತಲ್ಲಿ ಏನ್ ಬೇಕಾದ್ರೆ ಆಗ್ಬಿಡುತ್ತೆ ಬಿಡಿ. ಸೊ ಈಗ ರೆಡ್ ಚಿಲ್ಲಿ ಪೌಡರ್. ಓಕೆ. ತವಾ ಪಲಾವ್ಗೆ ಜನರಲಿ ಸ್ವಲ್ಪ ಖಾರ ಜೋರಾಗೆ ಇರುತ್ತಲ್ವಾ? ಹೌದು. ಬರೋರೆಲ್ಲ ನನ್ನ ಕೇಳ್ತಾರೆ, ನೀವು ಜಾಸ್ತಿ ಖಾರ ತಿಂತೀರಾ ಅಂತ. ಗರಂ ಮಸಾಲ ಸ್ವಲ್ಪ ಹಾಕಿದ್ದೀನಿ, ಯಾಕಂದ್ರೆ ಮತ್ತೆ ಪಾವ್ ಭಾಜಿ ಮಸಾಲ ಇದೆ ಅದಕ್ಕೆ. ಹೌದು, ದ ಟ್ವಿಸ್ಟ್ ಇಸ್ ದಟ್ ಅಲ್ವಾ? ಇದು ಪಾವ್ ಭಾಜಿ ಮಸಾಲ. ಎಷ್ಟು ಹಾಕ್ತೀರಾ? ಗರಂ ಮಸಾಲಾಗಿನ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ. ಓಕೆ. ಆ್ಯಂಡ್ ಸೊ ಟೊಮ್ಯಾಟೊ ಕೆಚಪ್. ಓಕೆ. ಇಲ್ಲ ಟೊಮ್ಯಾಟೊ ಪ್ಯೂರಿ ಆದ್ರೂ ಹಾಕ್ಬೋದು. ಕೆಚಪ್ ಇದ್ರೆ ಅದ್ರಲ್ಲಿ ಆಡೆಡ್ ಇರುತ್ತಲ್ಲ ಫ್ಲೇವರ್ ಅಂತ ಹೇಳಿ ಹಾಕ್ತಾರೆ. ಇದು ಒಂದ್ ಸ್ವಲ್ಪ ಹುಳಿ ಆಗುತ್ತಲ್ವಾ? ಇದು ಒಂಥರ ಇಂಡಿಯನ್ ಚೈನೀಸ್ ಎಲ್ಲ ಮಿಕ್ಸ್ ಆಗಿರೋ ತರ ಅನ್ಸುತ್ತೆ, ಬಟ್ ಸ್ಟಿಲ್ ಇಟ್ ಟೇಸ್ಟ್ ಗುಡ್. ಅಮೇಜಿಂಗ್. ಸೊ ರಾಜೀವ ಮತ್ತು ಅವ್ರ ಹೆಂಡತಿಗೆ ಒಂದು ಅಂಗಡಿ ಬ್ರಾಂಚ್ ನ ನೀವೇನಾದ್ರೂ ಹಾಕೊಡೋ ಹಾಗಿದ್ರೆ ಆಗ ಅದಕ್ಕೆ ಏನ್ ಹೆಸರಿಡ್ತೀರಾ? ವರಲಕ್ಷ್ಮಿ ಸ್ಟೋರ್ ಆಗೇ ಇರ್ಬೇಕು, ನಾವೆಲ್ಲ ಒಗ್ಗಟ್ಟಿನಿಂದಾನೇ ಬದುಕಬೇಕು ಅಂತ ನಾವ್ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರೋದ್ರಿಂದ ಅವರಿಬ್ಬರಿಗೂ ಇನ್ನೊಂದು ಅಂಗಡಿ ಹಾಕೊಡ್ಬೇಕಿದ್ರು ಅದನ್ನ ವರಲಕ್ಷ್ಮಿ ಸ್ಟೋರ್ 2 ಅಂತ ಪಾರ್ಟ್ 2. ದಟ್ ವಾಸ್ ಇಂಟೆಲಿಜೆಂಟ್. ಈಗ ಒಂದ್ ಸೂಪರ್ ಹಿಟ್ ಮೂವಿ ಬಂದ್ರೆ ಅದ್ರದ್ದು ಪಾರ್ಟ್ 2 ಮಾಡ್ತಾರಲ್ಲ, ಹಾಗೆ ವರಲಕ್ಷ್ಮಿ ಸ್ಟೋರ್ 2. ಸೊ ವರಲಕ್ಷ್ಮಿ ಸ್ಟೋರ್ ಅಂಡ್ ವರಲಕ್ಷ್ಮಿ ಸ್ಟೋರ್ ಪಾರ್ಟ್ 2. ನಮ್ಮ ಪ್ರೀತಿಯವರು ಅಲಿಯಾಸ್ ಸರಸ್ವತಿ ಅವರು, ಇವ್ರ ಜೊತೆಗೆ ನಮ್ಮ ಮಾತುಕತೆ ಕಂಟಿನ್ಯೂ ಆಗುತ್ತೆ. ಸದ್ಯಕ್ಕೆ ಕ್ವಿಕ್ ಆಗಿ ನಾವು ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ, ನೀವೆಲ್ಲ ಹೋಗ್ಬಿಡಿ. ಬ್ರೇಕ್ ಜೊತೆಲಿ ಅನೌನ್ಸ್ ಮಾಡೋಣ.
ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಾನು ನಿಮ್ಮ ಸುಜಾತ, ನನ್ನ ಜೊತೆಗೆ ವರಲಕ್ಷ್ಮಿ ಸ್ಟೋರ್ಸ್ ನ ಸರಸ್ವತಿ. ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಾನು ನಿಮ್ಮ ಸುಜಾತ, ನನ್ನ ಜೊತೆಗಿದ್ದಾರೆ ವರಲಕ್ಷ್ಮಿ ಸ್ಟೋರ್ಸ್ ನ ಸರಸ್ವತಿ ಅಂಡ್ ಅವ್ರ ಜೊತೆಗಿದ್ದಾರೆ ಅವರ ಪುಟಾಣಿ ಹೃದಯ್. ಹಾಯ್ ಪುಟ್ಟ. ಹಾಯ್ ಹೇಳ್ ಬಂಗಾರ. ಅವ್ನು ಏನಕ್ಕೆ ಬಂದಿದ್ದಾನೆ ಅಂದ್ರೆ ಅವನು ಕುಕ್ ಮಾಡಕ್ ಬಂದಿದ್ದಾನೆ. ಈ ಕಿಚನ್ ಅಲ್ಲಿ ನಿಮ್ ದರ್ಬಾರ್ ಆದ್ರೆ ನಮ್ಮನೆ ಕಿಚನ್ ಅಲ್ಲಿ ನಮ್ಮ ಮಗುದೇ ದರ್ಬಾರ್. ಆಹಾ ಸೂಪರ್. ಬೆಳಿಗ್ಗೆ ಎದ್ದ ತಕ್ಷಣ ಸೀದಾ ಅಡ್ಗೆ ಮನೆ ಒಳಗೆ ನಡ್ಕೊಂಡ್ ಬಂದ್ಬಿಡ್ತಾನೆ. ಏನ್ ಅಡ್ಗೆ ಮಾಡ್ತಾ ಇರ್ತೀವಿ ಎಲ್ಲದಕ್ಕೂ ಹೆಲ್ಪ್ ಮಾಡೋಣ ಅಂತ ಅವನ ಉದ್ದೇಶ, ಪಾಪ ಇಂಟೆನ್ಷನ್ ಹೆಲ್ಪ್ ಮಾಡೋಣ ಅಂತ. ಆದ್ರೆ ಅದನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಅವ್ನ್ ದರ್ಬಾರ್ ತೋರ್ಸ್ಬಿಡ್ತಾನೆ. ಆಕ್ಚುಲಿ ನಾವು ಉಪ್ಪು ಹಾಕದ್ ಮರ್ತೋಗ್ಬಿಟ್ಟಿದ್ವಲ್ಲ. ಹೌದು. ಸೊ ನಮ್ಮ ಮಗು ಬಂದಿದ್ಯಲ್ಲ ಅವ್ನ ಕೈಲಿ ಉಪ್ಪು ಹಾಕ್ಸೋಣ. ಖಂಡಿತ. ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಸ್ಮಾಲ್ ಸ್ಪೂನ್ ಕೊಡ್ಲಾ? ಚಿನ್ನು ತಗೋ. ಹಾಕ್ತ್ಯಾ? ಉಪ್ಪು ಕಮ್ ಆನ್ ಐ ಸೇ. ಓಕೆ. ತವಾ ಪಲಾವ್ ನೀನು ತಿಂತಿ ಚಿನ್ನ? ಖಾರ 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 ಆಗ್ಬಿಡುತ್ತೆ. ಇವನಿಗೆ ಏನೆಲ್ಲ ತಿನ್ಸ್ತೀರಾ ನೀವು? ಈಗಿನ 1 year 8 months ಅಲ್ವಾ, ಸೊ ಹಾಗಾಗಿ ತುಂಬಾ ಖಾರ ಎಲ್ಲ ಇನ್ನ ಸ್ಟಾರ್ಟ್ ಮಾಡಿಲ್ಲ. ಸೊ ದಿನ ಈ ತರ ಸಜ್ಜಿಗೆ ಆ ಥರದ್ದೆಲ್ಲ ಮಾಡ್ತಾ ಇರ್ತಾರೆ ನಮ್ಮಮ್ಮ. ಓಕೆ. ಸೊ ಅನ್ನ, ಉಪ್ಪು, ತುಪ್ಪ ಅವ್ನ ಫೇವ್ರೆಟ್. ಹೌದಾ ಪುಟ್ಟ? ನಿಮ್ಮ ಮಮ್ಮಿನ ಎಲ್ಲೋ ಕರ್ಕೊಂಡು ಹೋಗಲ್ಲ ಕಣಕ್ಕಂತ ನಾನು. ಓಕೆ ಓಕೆ. ನಿಮ್ಮ ಮಮ್ಮಿ ನಿಂದೆ. ಸೊ ಇವಾಗ ಅನ್ನ ಹಾಕಿ ಕಲ್ಸೋಣ ಇದಕ್ಕೆ? ಎಸ್, ಇದಾಗಿರುತ್ತೆ ಆಲ್ಮೋಸ್ಟ್. ಈಗ ಅನ್ನ ಹಾಕಿ ಮಿಕ್ಸ್ ಮಾಡ್ಬಿಟ್ರೆ ಹಾಕೋಣ ಅಲ್ವಾ? ಚಿನ್ನು ಮನೆಯಲ್ಲೂ ಅಭ್ಯಾಸ ಇದೆ ಮಗುನ ಎತ್ಕೊಂಡು ಅಡ್ಗೆ ಮಾಡಿ. ಸೊ ಇಟ್ಸ್ ಓಕೆ. ಹಾಕಿ ಕಲ್ಸೋಣ ಚಿನ್ನ. ಚೆನ್ನಾಗಿದ್ಯಾ? ಇಟ್ಕೋ ಇಟ್ಕೋ. ಎಸ್. ಬಾ ಹಿಡ್ಕೋ. ಲೆಟ್ಸ್ ಕ್ಲಾಪ್ 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 ಕ್ಲಾಪ್. ಇವಾಗ ಮಿಕ್ಸ್ ಮಾಡೋಣ. ಸ್ಪೈಸಿಯಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಹೆಂಗಿತ್ತು ಕಮ್ ಬ್ಯಾಕ್? ಹೌ ಡಿಡ್ ಯು ಫೀಲ್? ಚೆನ್ನಾಗಿತ್ತು. ದ ಥೀಮ್ ಇಸ್ ಸೋ ನೈಸ್. ಸೊ ಖುಷಿ ಆಗುತ್ತೆ ಎವ್ರಿ ಡೇ ಶೂಟ್ ಮಾಡಕ್ಕೆ. ಎಲ್ಲ ಯಂಗ್ಸ್ಟರ್ಸ್ ಗ್ರೂಪ್ ಇದ್ದೀವಿ, ಎಲ್ಲ ತುಂಬಾ ಮಜಾ ಮಾಡ್ಕೊಂಡು ನಕ್ಕೊಂಡು ಜೋಕ್ ಮಾಡ್ಕೊಂಡು ನೈಸ್. ಮನೆಗೆ ಬಂದ್ರೆ ಈ ಮಗು ನೋಡ್ತೀನಿ ಅನ್ನೋ ಸಂತೋಷ. ಶೂಟಿಂಗ್ ಹೋದ್ರೆ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡಿರ್ಬೋದು. ಸೊ ಐಮ್ ಟ್ರೈಂಗ್ ಟು ಬ್ಯಾಲೆನ್ಸ್ ಪ್ರೊಫೆಷನಲ್ ಅಂಡ್ ಪರ್ಸನಲ್ ಲೈಫ್. ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ? ಸೊ ಚೆನ್ನಾಗಿ ನಡೀತಾ ಇದೆ. ಐ ಆಮ್ ಹ್ಯಾಪಿ ಅಬೌಟ್ ಮೈ ಲೈಫ್ ರೈಟ್ ನೌ. ತರ ಹ್ಯಾಪಿಯೆಸ್ಟ್ ಫೇಸ್ ಆಫ್ ಮೈ ಲೈಫ್ ಅಂತ ನನಗನ್ಸುತ್ತೆ. ಅನ್ಎಕ್ಸ್ಪೆಕ್ಟೆಡ್ಲಿ ಪ್ರೊಫೆಷನಲಿ ಆಲ್ಸೋ ಇಟ್ಸ್ ಗೋಯಿಂಗ್ ವೆಲ್ ಅಂಡ್ ಪರ್ಸನಲಿ ಆಲ್ಸೋ ಆಫ್ಟರ್ ಮೈ ಬೇಬಿ ಐ ಆಮ್ ಸೋ ಹ್ಯಾಪಿ. ಸೊ ತವಾ ಪಲಾವ್ ಇಸ್ ರೆಡಿ. ಕೊತ್ತಂಬರಿ ಸೊಪ್ಪಲ್ಲಿ ಗಾರ್ನಿಶ್. ಚಿನ್ನು ಹಾಕು. ಹಾಕ್ತೀಯಾ? ಹಾಕು. ಕಮ್ ಆನ್ ಐ ಸೇ. ಚೆನ್ನಾಗಿದ್ಯಾ? ತಿಂತ್ಯಮ್ಮ? ಮಮ್ಮಮ್ ಮಾತಾಡ್ತಾನ? ಸ್ವಲ್ಪ ಮಾತಾಡ್ತಾನೆ. ಸ್ವಲ್ಪ ವಾರ್ಮ್ ಅಪ್ ಬೇಕು. ಇವಾಗ ಇನ್ನ ಇಲ್ಲಿ ಹೊಸದಾಗಿ ಬಂದಿರೋದ್ರಿಂದ ಎಲ್ಲಾರನ್ನೂ ನೋಡಿ ಅವನಿಗೆ. ಯಾ ವೆರಿ ಮಚ್ ಡನ್. ಸೊ ಸರ್ವಿಂಗ್ ಬೌಲ್ ಹಾಕ್ಬಿಡೋಣ. ಮಮ್ಮಮ್ ತಿಂತೀಯಾ? ಯು ವಾಂಟ್ ಮಮ್ಮಮ್ ಬೇಬಿ? It looks so colorful. Smelling also good. Amazing. ಅರೋಮಾ ಚೆನ್ನಾಗಿದೆ. ನಿಮ್ದೆ ಆಕ್ಚುಲಿ ಸ್ಪೀಕಿಂಗ್ ನಿಮ್ಮ ಮಗಂದು ಕೈ ರುಚಿ. ಉಪ್ಪು ಯಾರು ಹಾಕಿದ್ರು ಅವ್ರದ್ದೇ ಅಡಿಗೆ ಅಲ್ವಾ? ಹೌದು. ಸೇಸೋ ಅಲ್ವಾ? ಒಗ್ಗರಣೆ ಯಾರು ಹಾಕ್ತಾರೋ ಅವ್ರದ್ದು ಅಡಿಗೆ ಅಂತಾರೆ. ಸೊ ತವಾ ಪಲಾವ್ ಅಂತೂ ರೆಡಿ. ನಮ್ಮ ವರಲಕ್ಷ್ಮಿ ಸ್ಟೋರ್ಸ್ ನ ಸರಸ್ವತಿ ಅವರು ತವಾ ಪಲಾವ್ ಮಾಡಿದ್ದಾರೆ ವಿತ್ ದ ಹೆಲ್ಪ್ ಆಫ್ ಹರ್ ಸನ್ ಹೃದಯ್. ಸೊ ಇದನ್ನ ಹೇಗ್ ಮಾಡಿದ್ರು ಕ್ವಿಕ್ ಆಗಿ ಒಂದು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ಮಾಡುವ ವಿಧಾನ: ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಎಣ್ಣೆ ಹಾಕಿ ಕಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಹಸಿಮೆಣಸಿನಕಾಯಿ, ಹಳದಿ ಕೆಂಪು ಕ್ಯಾಪ್ಸಿಕಮ್,
ಟೊಮ್ಯಾಟೊ, ಹಸಿ ಬಟಾಣಿ, ಪನೀರ್ ಕ್ಯೂಬ್ಸ್ ಇದೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡಿ. ನಂತರ ಅರಿಶಿನ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಪಾವ್ ಭಾಜಿ ಮಸಾಲ, ಟೊಮ್ಯಾಟೊ ಕೆಚಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಕೊನೆಯಲ್ಲಿ ಉಪ್ಪು, ಅನ್ನ, ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನು ಕೂಡ ಫ್ರೈ ಮಾಡಿ ಮಿಕ್ಸ್ ಮಾಡಿದರೆ ರುಚಿಯಾದ ಕಡಾಯಿ ಪಲಾವ್ ಸವಿಯಲು ಸಿದ್ಧ. ಸೊ ಇಟ್ಸ್ ಟೈಮ್ ಫಾರ್ ಅಸ್ ಟು ಟೇಸ್ಟ್ ಇಟ್. ಟೇಸ್ಟ್ ಮಾಡೋದಕ್ಕೆ ನಮ್ಮ ಜೊತೆಗೆ ಇನ್ನೊಬ್ರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಕರಿತೀರಾ? ಕರೀರಿ. ಬಾಪ, ನಿಮ್ಮ ಹಸ್ಬೆಂಡ್ ಹೆಸರೇನು? ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ. ಓಕೆ, ಹಲೋ, ವೆಲ್ಕಮ್ ಟು ದಿ ಶೋ. ಪುಟ್ಟ, ಟೇಸ್ಟ್ ಮಾಡ್ತೀರಾ? ಒಳ್ಳೆ ತವಾ ಪಲಾವ್ ಮಾಡಿದ್ದಾರೆ. ಮನೇಲಿ ಮಾಡ್ತಿರ್ತೀನಿ. ಹಾ, ಸೊ ಇವತ್ತು ಇಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ. ಹಾ, ವೆರಿ ಟೇಸ್ಟಿ. ಇಟ್ಸ್ ಟ್ರೂಲಿ ಟೇಸ್ಟಿ. ಸಕ್ಕತ್ತಾಗಿದೆ. Fast ವಾಟ್ ಡಿಡ್ ಯು ಡೂ ಅಲ್ವಾ ಫಟಾಫಟ್ ಅಂತ? ನಾನು ಏನೇ ಮಾಡಿದ್ರು ಲಾಸ್ಟ್ ಟೈಮ್ ಇವ್ನು ಬಂದಲ್ಲ, ಸೊ ಮೇ ಬಿ ಅಲ್ವಾ? ಅವನ್ ಸ್ವೀಟ್ನೆಸ್ ಇಂದ ಈ ಖಾರ ಪುಲಾವ್ ಚೆನ್ನಾಗಾಯ್ತು ಅನ್ಸುತ್ತೆ. ಸೊ ಆಟೋಮೆಟಿಕ್ ಆಗಿ ಗಾಡ್ಸ್ ಗ್ರೇಸ್ ಇಂದ ಆಗ್ಬಿಡುತ್ತಲ್ಲ, ಹಂಗೆ ಹೃದಯ ಗ್ರೇಸ್ ಇಂದ ಸಖತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂಡ್ ಟೇಸ್ಟಿಂಗ್ ಇಟ್. ಎಸ್, ಶ್ಯೂರ್. ನೈಸ್ ಟು ಮೀಟ್ ಯು. ಬಾಯ್. ಐ ಆಮ್ ನಾಟ್ ಏಬಲ್ ಟು ಗೆಟ್ ಓವರ್ ದ ಟೇಸ್ಟ್. ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಆಕ್ಚುಲಿ ಚೆನ್ನಾಗಿದೆ. ಇದಿಷ್ಟನ್ನು ತಿನ್ಬೇಡ ಅನ್ಸ್ತದೆ. ತಿನ್ನಿ. ಈ ಚಳಿಗಾಲದಲ್ಲಿ ಈ ತರ ಸ್ಪೈಸಿ ಅಲ್ವಾ? ತಿನ್ಬೇಕಂತ ತುಂಬಾ ಟೆಂಪ್ಟ್ ಆಗುತ್ತೆ. ತುಂಬಾ ಅನ್ಪ್ರಿಡಿಕ್ಟಬಲ್ ನಮ್ಮ ಬ್ಯಾಂಗ್ಳೂರ್ ವೆದರ್. ಯಾವಾಗ ಏನಾಗುತ್ತೆ ಅಂತ ಇದೆಲ್ಲ ವೆಜಿಟೇಬಲ್ಸ್ ಮನೆಯಲ್ಲಿ ಇರುತ್ತೆ. ಒಂದು ಪನೀರ್ ಒಂದು ಇಟ್ಕೊಂಡ್ರೆ ಫಟಾಫಟ್ ಅಂತ ಎಲ್ಲ ಮಾಡಿ ಸರ್ವ್ ಮಾಡ್ಬಿಡೋದು. ನಾನು ಯೂಶಲಿ ಪನೀರ್ ಜಾಸ್ತಿ ಯೂಸ್ ಮಾಡ್ತೇನೆ ಬಿಕಾಸ್ ನಾನು ವೆಜಿಟೇರಿಯನ್. ಸೊ ನಂಗೆ ಪ್ರೋಟೀನ್ ಸಿಗ್ಬೇಕು, ಇನ್ನು ಎಲ್ಲಿಂದ ಸಿಗುತ್ತೆ. ಹಾಗಾಗಿ ಈ ಪನೀರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಪ್ರೋಟೀನ್ ಸಿಗುತ್ತೆ. ಕರೆಕ್ಟ್. ದಟ್ಸ್ ರಿಯಲಿ ನೈಸ್. ಅಂಡ್ ಬೇಬಿಗೆ ಏನೇನ್ ತರ ಫುಡ್ ಕೊಡ್ತೀರಾ ನೀವು? ಬೇಬಿಗೆ ಪ್ರೋಟೀನ್ ರಿಚ್ ಫುಡ್ ಕಾನ್ಸಂಟ್ರೇಟ್ ಮಾಡ್ತೀನಿ ಯೂಶಲಿ. ಇವಾಗ ಏನಂದ್ರೆ ಸ್ವಲ್ಪ ಹಲ್ಲೆಲ್ಲ ಬಂದಿದೆ, ಅದು ಕಾಳೆಲ್ಲ ಅಷ್ಟು ಅಗ್ಯಕ್ಕಾಗಲ್ಲ. ಅದೆಲ್ಲ ಮೊಳಕೆ ಕಟ್ಟಿ ಇಲ್ಲ ಕಾಳೆಲ್ಲ ನೆನೆಸಿ ಮ್ಯಾಶ್ ಮಾಡಿ ಸರಿ ಅದೆಲ್ಲ ಮಾಡ್ಕೊಡ್ತೀರಾ? ಅದನ್ನ ತಿನ್ಸೋದು. ಅದರ್ವೈಸ್ ಈಸ್ ಫೈನ್ ವಿತ್ ಆಲ್ ದ ಸ್ವೀಟ್ ಐಟಮ್ಸ್ ಎಲ್ಲ ಜಾಗ್ರಿಯಿಂದ ಮಾಡ್ತೀನಿ. ಶುಗರ್ ಸ್ವಲ್ಪ ಕಡಿಮೆನೆ, ಶುಗರ್ ಹಾಕೋದಿಲ್ಲ. ತುಪ್ಪ ಮತ್ತೆ ಜಾಗ್ರಿ ಅಂದ್ರೆ ಬೆಲ್ಲ ಇಂದ ಎಲ್ಲ ತರ ಸ್ವೀಟ್ಸ್ ಪ್ರಿಪೇರ್ ಮಾಡ್ತೀವಿ. ರವೆಯಿಂದ ನಾವು ಸಜ್ಜಿಗೆ ಮಾಡಿದ್ರು ಇವಾಗ ಬೆಲ್ಲನೇ ಉಪಯೋಗಿಸ್ತಾ ಇದ್ದೀವಿ ಬಿಕಾಸ್ ಮಕ್ಕಳಿಗೆ ಶುಗರ್ ಅಷ್ಟೊಂದು ಒಳ್ಳೇದಲ್ಲ. ಇವಾಗ್ಲಿಂದನೇ ಶುಗರ್ ಯೂಸ್ ಮಾಡಿದ್ರೆ ಲೇಟರ್ ಆನ್ ಇನ್ ಲೈಫ್ ಸ್ವಲ್ಪ ಕಷ್ಟ ಆಗುತ್ತೆ. ಮೈ ಹಸ್ಬೆಂಡ್ ಇಸ್ ಅ ಡಯಾಬಿಟಾಲಜಿಸ್ಟ್. ಹೌದಾ? ಸೊ ನಮ್ಮ ಮನೇಲಿ ಶುಗರ್ ಅಂದ್ರೆ ಅಲ್ಲೇ ಇರ್ಬೇಕು, ರೋಡ್ ಎಂಡಲ್ಲೇ, ನಮ್ಮ ಮನೆ ಒಳಗಡೆ ಬರೋಗಿಲ್ಲ. ನೋಡಿ, ಒಬ್ರು ಯಾರಾದ್ರೂ ಆತರ ಬ್ರೇಕ್ ಹಾಕಿದ್ರೆ ಎಲ್ಲರೂ ಎಚ್ಚೆತ್ಕೊಳ್ತಾರೆ. ಡೋಂಟ್ ಯು ಥಿಂಕ್ ಸೊ? ಹೌದು. ವೆರಿ ನೈಸ್. ಜಾಗ್ರಿಯಲ್ಲೂ ಶುಗರ್ ಕಂಟೆಂಟ್ ಇರುತ್ತೆ, ಬಟ್ ಸ್ಟಿಲ್ ಬೆಟರ್ ದ್ಯಾನ್ ವೈಟ್ ಶುಗರ್, ರಿಫೈನ್ ಶುಗರ್ ಅಂತ ಹೇಳಿ. ಸೊ ಪಾಪುಗೆ ಖಾರ ಕೊಡಕ್ಕಾಗಲ್ಲ. ಸೊ ದಟ್ಸ್ ವೈ ಯೂಸ್ ಜಾಗ್ರಿ. ಅದರ್ವೈಸ್ ನಮ್ಮ ಮನೇಲೆಲ್ಲ ಸ್ವಲ್ಪ ಡಯಟ್ ಕಾನ್ಶಿಯಸ್, ಹೆಲ್ತ್ ಕಾನ್ಶಿಯಸ್ ಎಲ್ಲ ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಯಜಮಾನ್ರು ಆಗಿರ್ಬೋದು. ಸ್ವಲ್ಪ ನಾನು ಸ್ವಲ್ಪ ಮದ್ವೆಗೆ ಮುಂಚೆ ಹೆಂಗೋ ಹಂಗೆ ಕುಕಿಂಗ್ ಕಲ್ತ್ಕೊಂಡು ಬಂದಿದ್ದೆ. ಇವ್ರ ಮನೆಗೆ ಬಂದ್ಮೇಲೆ ಕಾನ್ಶಿಯಸ್ ಆಗಿ ಬೈ ಚಾಯ್ಸ್ ಐ ಹ್ಯಾವ್ ಟು ಓನ್ಲಿ ಟೇಕ್ ಹೆಲ್ದಿ ರೆಸಿಪೀಸ್. ದಟ್ಸ್ ಗುಡ್. ಇನ್ ಅ ವೇ ವೆರಿ ಗುಡ್. ಸೂಪರ್. ಸೊ ವರಲಕ್ಷ್ಮಿ ಸ್ಟೋರ್ ನಲ್ಲಿ, ಪ್ರಾವಿಷನ್ ಸ್ಟೋರ್ ನಲ್ಲಿ ಬೇರೆ ಪ್ರಾವಿಷನ್ ಸ್ಟೋರ್ ಕಂಪೇರ್ ಮಾಡಿದ್ರೆ ರೇಟ್ಸ್ ಏನಾದ್ರು ಹೆಚ್ಚು ಕಮ್ಮಿ ಇದೆಯಾ? ಕಮ್ಮಿ ಇದೆಯಾ? ಇಲ್ಲಿ ನಾವು ಲಾಭ ಮಾಡಬೇಕು ಅನ್ನೋ ಉದ್ದೇಶಕ್ಕಿಂತ ನಮ್ಮ ಅಂಗಡಿಗೆ ಬರೋ ಜನ ಪ್ರೀತಿಯಿಂದ ಮಾತಾಡಿಸ್ಬೇಕು, ಅವ್ರು ಕೊಡೋ ಬೆಲೆಗೆ ಅವ್ರ ತಕ್ಕನಾಗಿರೋ ಪ್ರಾವಿಷನ್ಸ್ ಸಿಕ್ಕಿದೆ ಅನ್ನೋದು ಅವ್ರ ಮನೋಭಾವನೆಯಿಂದ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಲಾಭ ಜಾಸ್ತಿ ಮಾಡಿಕೊಂಡು ನಾವು ಸಾವುಕಾರ ಆಗ್ಬೇಕು ಅನ್ನೋ ಉದ್ದೇಶ ಅಂತೂ ಖಂಡಿತ ಇಲ್ಲ. That's so noble. Very nice. So on the whole, it was wonderful having you with us on the show. And ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯ, ಅದು ಮನೆ ಆಗಿರ್ಬೋದು ಅಥವಾ ಶೂಟಿಂಗ್ ಆಗಿರ್ಬೋದು, ಅದ್ರ ಮಧ್ಯ ನಮಗೋಸ್ಕರ ಬಂದ್ರಿ. ವಿ ವೆರಿ ಹ್ಯಾಪಿ and we are very thankful. So we have a small token of love for you. ಸೊ ನಮ್ಮ ಸ್ಟಾರ್ ಸುವರ್ಣ ಜೊತೆಗೆ ಕಿಚನ್ ದರ್ಬಾರ್ ಕಡೆಯಿಂದ a small token of love for you. ಥ್ಯಾಂಕ್ ಯು ಸೊ ಮಚ್. ಬಟ್ ಯಾರನ್ನೂ ನಾವು ಹಾಗೆ ಖಾಲಿ ಕೈ ಕಳ್ಸಲ್ಲ. ನಾವು ಒಂದು ಸೆಲ್ಫಿ ತಗೋಬೇಕು. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ವಂಡರ್ಫುಲ್ ಹ್ಯಾವಿಂಗ್ ಯು ಆನ್ ಅವರ್ ಶೋ. ಥ್ಯಾಂಕ್ ಯು ಸುಜಾತ. ನನಗೂ ತುಂಬ ಖುಷಿ ಆಯಿತು ಇಲ್ಲಿ ಬಂದು ಅಡುಗೆ ಮಾಡೋದು. ಮನೆಯಲ್ಲಿ ಅರ್ಜೆಂಟಲ್ಲಿ ಹೇಗೋ ಅಡುಗೆ ಮಾಡ್ಕೊಂಡು ಹೋಗ್ತೇವೆ, ಮಾತಾಡೋರು ಇರಲ್ಲ, ಏನಿಲ್ಲ. ಇಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಅಡುಗೆ ಮಾಡಿದ್ದು. ಆ್ಯಂಡ್ ಮೋರ್ ಓವರ್ ನನ್ನ ಪಾಪು ಬಂದಿದ್ದು ಆ್ಯಂಡ್ ನನ್ನ ಹಸ್ಬೆಂಡು ಬಂದರು. ಆ್ಯಕ್ಚುಲಿ ಕರ್ಕೊಂಡು ಬರೋಕ್ಕೆ ಅಂತ ಬಂದಿದ್ರು. ಅವ್ರನ್ನೂ ಹೇಗೋ ಇನ್ವಾಲ್ವ್ ಮಾಡಿಬಿಟ್ವಿ ಶೋದಲ್ಲಿ. See, if they are happy, we are all happy, ಅಲ್ವಾ? So that's most important.
ಸೊ ನಿಮ್ಮ ಪ್ರಾಜೆಕ್ಟ್ ಸಕ್ಸಸ್ ಆಗಲಿ. ಪ್ರತಿನಿತ್ಯ ರಾತ್ರಿ 8:00 ವರಲಕ್ಷ್ಮಿ ಸ್ಟೋರ್ ನೋಡೋದನ್ನ ಮಿಸ್ಸೇ ಮಾಡಬೇಡಿ. ಇದೇ ಸ್ಟಾರ್ಸ್ 12 ಕಿಚನ್ ದರ್ಬಾರ್ನ ನೋಡೋದು ಮಿಸ್ ಮಾಡೋದೇ ಇಲ್ಲ ಬಿಡಿ. ನಾವು ಮಾಡಲ್ಲ, ಮನೇಲಿದ್ರೆ ಖಂಡಿತ ನೋಡ್ತೀವಿ. ನಮ್ಮ ಅತ್ತೆ, ನಮ್ಮಮ್ಮ, ನಾನು ಎಲ್ಲೇ ಹಾಕು ಟಿವಿ ನೋಡ್ಬೇಕು ಅಡುಗೆ ಪ್ರೋಗ್ರಾಮ್ ಅಂತ. ನನ್ನ ಹಸ್ಬೆಂಡ್ ಯಾವಾಗ್ಲೂ ಹೇಳ್ತಿದ್ದೆ, ಬರೀ ನೋಡ್ತಾ ಇರ್ತೀರಾ, ಏನಾದ್ರು ಮಾಡ್ತೀರಾ, ನೋಡಿ ಮಾಡದ್ ಕಲೀರಿ ಅಂತ. ಬರೀ ಅಡುಗೆ ಪ್ರೋಗ್ರಾಮ್ ನೋಡೋದಲ್ಲ, ಕಿಚನ್ ದರ್ಬಾರ್ ನೋಡೋದಲ್ಲ, ಇಲ್ಲಿ ಏನೇನ್ ಮಾಡ್ತಾರೆ ಎಲ್ಲದನ್ನು ಖಂಡಿತ ಒಂದ್ಸತಿ ಟ್ರೈ ಮಾಡಿ. ಮನೆಯಲ್ಲಿ ಒಂದ್ಸತಿ ಹೆಚ್ಚು ಕಡಿಮೆ ಆಗ್ಬೋದು, ಇನ್ನೊಂದ್ಸತಿ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ಸೋ ಟ್ರೂ ಅಲ್ವಾ? ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಅದ್ಭುತವಾಗಿರುವಂತಹ ತವಾ ಪಲಾವ್. ಶಿ ರಿಯಲಿ ಹ್ಯಾಸ್ ಮ್ಯಾಜಿಕ್ ಇನ್ ಹರ್ ಹ್ಯಾಂಡ್ಸ್. ಹಿಂಗೆ ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ಇವಾಗ ನನ್ನ ಟೀಮ್ ಅವ್ರೆಲ್ಲರಿಗೂ ತಿನ್ನಿಸ್ತೀನಿ, ಆವಾಗ ಅವರು ಅದೇ ಹೇಳ್ತಾರೆ. ವೆಲ್, ಸದ್ಯಕ್ಕೆ ನಾನು ಕ್ವಿಕ್ ಆಗಿ ಒಂದು ಬ್ರೇಕ್ ತಗೊಂಡು ಆನ್ ದ ಅದರ್ ಸೈಡ್ ಆಫ್ ದ ಬ್ರೇಕ್ ನಮ್ಮ ಪಾಂಟ್ರನ್ನ ಕರ್ಕೊಂಡು ವಾಪಸ್ ಬರ್ತೀನಿ. ನೀವೆಲ್ಲ ಹೋಗ್ಬೇಡಿ. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಾನು ನಿಮ್ಮ ಸುಜಾತ. ಟೈಮ್ ಆಗಿದೆ ನಮ್ಮ ಪಂಟ್ರಿಗೆ ಹಲೋ ಹೇಳೋದಕ್ಕೆ, ಪಂಟ್ರ ಪಾಕದಲ್ಲಿ ಒಂದು ಅದ್ಭುತವಾಗಿರುವಂತಹ ರುಚಿ ಕಲ್ತ್ಕೊಳ್ಳೋದಕ್ಕೆ. ಸದ್ಯಕ್ಕೆ ನಮ್ ಜೊತೆಗಿದ್ದಾರೆ ನಮ್ಮ ಪಂಟ್ರು ಮೇಘ. ಹಾಯ್, ವೆರಿ ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ವೆಲ್ಕಮ್. ಸೊ ಏನ್ ಮೇಘ ಸಮಾಚಾರ? ಏನೇನೋ ತಂದಿಟ್ಬಿಟ್ಟಿದ್ದೀರಾ? ಇದು ಕೆಸುವಿನ ಗೆಡ್ಡೆ ಕೇಳಿದ್ದೀರಾ? ಅರ್ಬಿ ಅಂತಾರ. ಅರ್ಬಿ ಗೊತ್ತು, ಗಂಟ್ಲು ಫುಲ್ ಕರ ಆಗಲ್ಲ. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದು ಒಂದು ಪ್ರಾಪರ್ ಟೆಕ್ನಿಕ್ ಇದೆ, ಅದನ್ನ ಫಾಲೋ ಮಾಡಿದ್ರೆ ಕೆರೆತ ಬರಲ್ಲ. ಸೊ ಮೋಸ್ಟ್ ಆಫ್ ದಮ್ಗೆ ಅದು ಗೊತ್ತಿರಲ್ಲ, ಹಾಗೆ ಮಾಡ್ಬಿಡ್ತಾರೆ, ಅವಾಗ ಕೆರೆತ ಬರಲ್ಲ. ಈ ಕೆಸುವಿನ ಎಲೆನಲ್ಲೂ ಸಾಂಬಾರೆಲ್ಲ ಮಾಡ್ತಾರೆ ಅಲ್ವಾ? ಸೊ ಕೆಸುವಿನ ಗಡ್ಡೆ ಏನ್ ಮಾಡ್ತಾ ಇದ್ದೀರಾ? ಇದು ಒಂದು ಸಿಂಧಿ ರೆಸಿಪಿ, ನಾರ್ತ್ ಇಂಡಿಯನ್ ಸಿಂಧಿ ರೆಸಿಪಿ. ಸಿಂಧಿ ಅರ್ಬಿ ಟುಕ್ ಅಂತ. ಓಕೆ. ಸೊ ಇವಾಗ ಅರ್ಬಿ ಟುಕ್ ಅಂದ್ರೆ ಕೆಸುವಿನ ಗಡ್ಡೆ ಟುಕ್ ಮಾಡ್ತಾರೆ ನಮ್ಮ ಮೇಘ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನೋ ಬನ್ನಿ ನೋಡೋಣ. ಸಿಂಧಿ ಅರಬಿ ಟುಕ್ ಬೇಕಾಗುವ ಸಾಮಗ್ರಿಗಳು: ಕೆಸುವಿನ ಗಡ್ಡೆ, ಎಣ್ಣೆ, ಉಪ್ಪು, ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ, ಆಮ್ಚೂರ್ ಪುಡಿ, ಮ್ಯಾಜಿಕ್ ಮಸಾಲ, ಸೋಂಪು ಕಾಳಿನ ಪುಡಿ, ಖಾರದ ಪುಡಿ. ಓಕೆ. ಸೊ ಹಾಗಾದ್ರೆ ಶುರು ಮಾಡೋಣ. ಟುಕ್ ಹುರ್ಕೋಬೇಕಾ ಏನಾರು? ಇದು ಅರ್ಬಿ ನೀವು ಯಾವುದೇ ತರ ರೆಸಿಪೀಸ್ ಮಾಡಿ ಫಸ್ಟ್ ಯು ಹ್ಯಾವ್ ಟು ಡೀಪ್ ಫ್ರೈ. ಇಲ್ಲಾಂದ್ರೆ ಹಾಗೆ ತಿನ್ನಕ್ಕಾಗಲ್ಲ. ಯಾಕೆಂದ್ರೆ ಇದು ನೀವು ಟೆಕ್ಸ್ಚರ್ ಮುಟ್ಟಿದ್ರೆ ಗೊತ್ತಾಗುತ್ತೆ, ಅಂಟಿರುತ್ತೆ, ಸ್ಲಿಪ್ಪರಿ ಆಗಿರುತ್ತೆ. ನೀವು ಯಾವುದೇ ತರ ಅರ್ಬಿ ರೆಸಿಪೀಸ್ ಮಾಡಿದ್ರು ಅದನ್ನ ಡೀಪ್ ಫ್ರೈ ಮಾಡಲೇಬೇಕು. ಸಾಕು. ಯಾಕಿಂತ ಐಡಿಯಾ ಬಂತು ನಿಮ್ಗೆ ಇದನ್ನ ಮಾಡಕ್ಕೆ? ನನಗೆ ಅರ್ಬಿ ತುಂಬಾ ಇಷ್ಟ. ನೀವು ಇವಾಗ ಆಲೂ ಗೋಬಿ ಮಾಡಿದಾಗ ಆಲೂನ ನೀವು ಶಾಲೋ ಫ್ರೈ ಮಾಡ್ಕೊಂಡು ಮಾಡ್ತೀರಾ ನೋಡಿ, ಅದೇ ತರ ಆಯ್ತು ಟೇಸ್ಟ್. ಆಕ್ಚುಲಿ ಇವನ್ ಬೆಟರ್. ಹೌದಾ? ನಿಧಾನಕ್ಕೆ ಹಾಕೊಳ್ಳೋಣ. ನೋಡಿ ಜಾರತ್ತೆ, ನೀವು ಹಾಕ್ಬೇಕಾದಾಗ್ಲೇ ಕೈಯಲ್ಲಿ ಜಾರತ್ತೆ. ಲೋಳೆ ಅದಿರೋದೇ ಹಾಗೆ. ಅದಕ್ಕೋಸ್ಕರನೇ ಯು ಹ್ಯಾವ್ ಟು ಡೂ ಡೀಪ್ ಫ್ರೈ. ಇಲ್ಲಾಂದ್ರೆ ಇದನ್ನ ಹಂಗೆ ನೀವು ಮಾಡ್ಲಿಕ್ಕೆ ಆಗಲ್ಲ. ನನ್ನಾಗಿ ಯಾರು ನೋಡ್ತಾ ಇದ್ರೆ ಇದೇನ್ ಮೊಟ್ಟೆ ಚಿಕ್ಕದಾಗ್ಬಿಟ್ಟಿದೆಯಲ್ಲ ಅಂತ ಅನ್ಕೊಳ್ತಾರಲ್ಲ. ಇದರಲ್ಲಿ ಉದ್ದುದನು ಬರುತ್ತೆ. ಯೂಶಲ್ ಬೇರೆ ಅರ್ಬಿ ರೆಸಿಪೀಸ್ ನಲ್ಲಿ ಒಂದ್ಸತಿ ಡೀಪ್ ಫ್ರೈ ಮಾಡಿದ್ರೆ ಸಾಕು. ಬಟ್ ಈ ಟುಕ್ ರೆಸಿಪಿಗೆ 2 ಸತಿ ಡೀಪ್ ಫ್ರೈ ಮಾಡ್ಬೇಕಾಗುತ್ತೆ. ಟುಕ್ ಅಲ್ವಾ ಅದಕ್ಕೆ? ಟುಕ್ ನೋಡಿ, ಇವಾಗ ಅದ್ರ ಮಾಯಿಶ್ಚರ್ ಕಂಟೆಂಟ್ ಎಲ್ಲ ಹೋಗ್ತಾ ಇದೆ, ಅದಕ್ಕೆ ಚಟ್ರಪಟ್ರು. ಟುಕ್ ಆಯ್ತಾ? ಹಾ, ಈಗ ನೋಡಿ ಆಲ್ಮೋಸ್ಟ್ ಆಗಿದೆ. ಕಲರೇ ಚೇಂಜ್ ಆಗಿದೆ ಅಲ್ಲ. ಈಗ ಉರಿ ಕಮ್ಮಿ ಮಾಡೋದಾ? ಹಾ, ಸೊ ಇದಾಗಿದೆಯಲ್ಲ, ತೆಗೆದ್ಬಿಡೋದಾ? ಇದು ಬೇಕು ನನಗೆ ಪುನಃ. ಎಣ್ಣೆ ಕಾಯ್ತಾನೆ ಇಲ್ಲ, ಆಫ್ ಮಾಡಿಬಿಡಿ. ಪುನಃ ಆಮೇಲೆ ಇದು ಮಾಡ್ಕೊಳ್ಳೋಣ. ಇದು ಇದಿಲ್ಲಿ ಇಟ್ಕೊಂಡಿರಿ ಒಂದು ನಿಮಿಷ. ಈಗ ಹಾ, ಅದು ಕೂಲ್ ಆಗಲಿ ಸ್ವಲ್ಪ. ಈಗ ನನಗೆ ಒಂದು ಸಣ್ಣ ಬೌಲ್ ಟುಕ್ ಸಣ್ಣ ಬೌಲ್, ಒಂದು ಸಣ್ಣ ಸ್ಪೂನ್ ಎಲ್ಲ ಉಟ್ಬಿಡ್ಕೊಳಕ್ ಚೆನ್ನಾಗಿರುತ್ತೆ. ಈಗ ಇದೆಲ್ಲ ಮಸಾಲೆಗಳನ್ನ ನಾನು ಒಂದು ಕಡೆ ಹಾಕೋತೀನಿ. ಈಗ ಓಕೆ, ಇದು ಆಮ್ಚೂರ್ ಪೌಡರ್. ಸೊ ಒಂದು 1/2 ಟೇಬಲ್ ಸ್ಪೂನ್ ಸಾಕು. ಓಂಕಾಳು ಪುಡಿ, ಧನಿಯಾ ಪೌಡರ್ ಒಂಚೂರು ಜಾಸ್ತಿ ಹಾಕೊಳ್ಳಿ. ಸ್ವಲ್ಪ ಉಪ್ಪು, ನಾನು ಆಗಲೇ ಅದಕ್ಕೆ ಉಪ್ಪು ಹಾಕಿದ್ದೀನಲ್ವಾ, ಸೊ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳೋಣ. ಇದು ಜೀರಿಗೆ ಪೌಡರ್, ಇದು 1/4 ಟೀ ಸ್ಪೂನ್ ಸಾಕು.
ಚಿಲ್ಲಿ ಪೌಡರ್ ಖಾರಕ್ಕೆ ತಕ್ಕಷ್ಟು. ನಾನೊಂದು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಕೆರಿಬಾರ್ದು ಅಂತ ಕ್ವೈಟ್ ಅಂತ. ಇದು ಗರಂ ಮಸಾಲ. ಮತ್ತು ಇದು ಮ್ಯಾಜಿಕ್ ಮಸಾಲ. ಮ್ಯಾಜಿಕ್ ಮಸಾಲ ಫುಲ್ ಹಾಕೊಂಡ್ಬಿಡೋಣ. ಸೊ ಇಷ್ಟು ನಾವು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸೊ ಇದನ್ನ ಒಂದು ಕಡೆ ಇಟ್ಟಿರೋಣ. ಈಗ ಇದನ್ನ ವಾಪಸ್ ನನಗೆ ಟುಕ್ ಟುಕ್ ಇದು ಆನ್ ಮಾಡಬೇಕಾ? ಹಾಂ, ಈಗ ಆನ್ ಮಾಡಿಬಿಡಿ. ಈಗ ನೋಡಿ ಇದು ಚೆನ್ನಾಗಿ ಆಗಿದೆಯಲ್ಲ, ನನಗೆ ಒಂದು ಟಿಶ್ಯೂ ಪೇಪರ್ ಬೇಕು. ಈಗ ಇದನ್ನ ಒಂದ್ಸತಿ ಡೀಪ್ ಫ್ರೈ ಮಾಡಿದ್ದೀವಲ್ಲ, ಅದನ್ನ ಒಂದು ಸ್ವಲ್ಪ ಹೀಗೆ ನಾವು ಈ ಥರ ಮಾಡ್ಕೋಬೇಕು, ಪ್ಯಾಟಸ್ ಥರ ಸ್ವಲ್ಪ. ಓಕೆ ಓಕೆ, ಈ ಥರ ಎಲ್ಲಾನು ಮಾಡ್ಕೊಳ್ಳೋಣ. ಅಂದರೆ ಒಳಗಡೆ ಸ್ವಲ್ಪ ಬೆಂದಿರಲಿ ಅನ್ನೋ ಉದ್ದೇಶದಿಂದ. ಓಕೆ, ಸಿ ಈ ಥರ ಈಗೆಲ್ಲ ಆಗಿದೆಯಲ್ಲ, ಉರಿ ಕಮ್ಮಿ ಮಾಡಿಬಿಡಿ. ಇದು ಸೂಪರು. ಆಯಿತಾ, ಇದು ಪ್ಯಾಟಸ್ ಥರ ರೆಡಿ ಆಗಿದೆಯಲ್ಲ ಇದು. ಇವಾಗ ಇದನ್ನ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಇನ್ನೊಮ್ಮೆ. ಮೀಡಿಯಮ್ ಇದೆ ಈಗ. ಓಕೆ, ಈಗ ನೀವು ಅರ್ಬಿ ಯೂಸ್ ಮಾಡಲ್ಲ ಅಂತ ಇಟ್ಕೊಳ್ಳಿ, ಯು ಡೋಂಟ್ ವಾಂಟ್ ಟು ಯೂಸ್ ಇಟ್. ಆಲೂಗಡ್ಡೆ. ಎಸ್, ಅವರು ಸಿಂಧೀಸ್ ಅದರಲ್ಲೂ ಮಾಡ್ತಾರೆ. ಅದೇ ಇವಾಗ ಬೇಗ ಇದು ಕೆಂಪಗಾಗ್ಬಿಡುತ್ತೆ. ಸೊ ಒಂದ್ಸತಿ ಆಗಲಿ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ, ನೋಡಿ ಆಗಲೇ ಕಲರ್ ಚೇಂಜ್ ಆಗ್ತಾ ಇದೆ. ಇದು ಹಂಗೇನು ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಪ್ಯಾಟಸ್ ತರ ಇರುತ್ತೆ, ಬ್ರೆಡ್ ಮಧ್ಯೆ ಇಟ್ಕೊಂಡು ತಿನ್ಬೋದು. ಬಟ್ ಅಟ್ಲೀಸ್ಟ್ ಆಲೂಗಡ್ಡೆ ಆದ್ರೆ ಕೆರಿಯಲ್ಲ. ಇದು ಕೆರಿಯಲ್ಲ. ಎಸ್, ಇದಾಗಿದೆ. ತೆಗೆದ್ಬಿಡೋದಾ? ತೆಗೆದ್ಬಿಡೋಣ. ಅಲ್ಲಿಗೆ ತಕ್ಕೋ. ಈಗ ನಂಗೆ ಒಂದು ಸಣ್ಣ ಒಂದು ಪ್ಯಾನ್ ಬೇಕು. ನನ್ನ ಪಾನ್ ಇಟ್ಟು ತೆಗೆದ್ಬಿಡೋದಾ? ಹಾಂ, ತೆಗೆದ್ಬಿಡೋಣ. ಆಯ್ತಾ, ನೀನು ನಂಗೆ ಬರೇ ಹಾಕ್ಬಿಡಿ. ಇದು ಹಾಂ, ಲಪ್ಪದ್ದು ಸ್ವಲ್ಪ ಎಣ್ಣೆ. ಈ ಎಣ್ಣೆನ ಹಾಕ್ಲಾ? ಹಾಂ, ಚೂರೇ ಚೂರು. ಹಾಂ, ಸಾಕು 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 ಸಾಕು. ಇವಾಗ ಇದು ಎಣ್ಣೆ ಬಿಸಿ ಆಗಿದೆಯಲ್ಲ, ನಾವು ಫಸ್ಟ್ ಈ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕೊಂಡ್ಬಿಡೋಣ. ಹೌದಾ? ಅದನ್ನ ಫ್ರೈ ಮಾಡಬೇಕಾ? ಈ ನಾರ್ತ್ ಇಂಡಿಯನ್ ಟಚ್ ಅಂದಿದ ತಕ್ಷಣ ಹಂಗೆ ಡೈರೆಕ್ಟ್ ಅವರು ಎಣ್ಣೆಗೆ ಅಥವಾ ತುಪ್ಪಕ್ಕೆ ಡೈರೆಕ್ಟ್ ಚಿಲ್ಲಿ ಪೌಡರ್ ಹಾಕ್ತಾರೆ, ಆ ಒಗ್ಗರಣೆನೇ ತಡ್ಕ ಕೊಡ್ತಾರೆ ಅಲ್ವಾ? ಹೌದು, ಓಕೆ. ಇದು ಸ್ವಲ್ಪ ಇದನ್ನ ಹಾಕೊಳ್ಳೋಣ. ಅರ್ಬಿ ಟುಕ್ 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 ಟುಕ್. ಇದು ಅದಕ್ಕೆ ಕೋಟ್ ಹಾಕ್ಬೇಕಾ? ಕೋಟ್ ಹಾಕ್ಬೇಕು. ಸೊ ಇವಾಗ ಇದು ರೆಡಿ ಇದೆ. ಇದನ್ನ ಹಾಗೇ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನಾವು ಕಡಿ ಅಥವಾ ದಾಲ್ ಫ್ರೈ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಹಾಗೆ ತಿಂತಾರೆ. ಸಿಂಧಿ ಅರ್ಬಿ ಟುಕ್ ಟುಕ್ ರೆಡಿ. ನನ್ನ ಫ್ರೆಂಡ್ ಇದ್ದಾರೆ ವಿಜು ಅಂತ, ಅವ್ರಿಗೋಸ್ಕರ ಡೆಡಿಕೇಟ್ ಮಾಡೋಣ ಇದನ್ನ. ಸಿಂಧಿ ಅರಬಿ ಟುಕ್ ಟುಕ್ ಮಾಡಿದ್ರು. ಇದನ್ನ ಹೇಗೆ ಮಾಡಿದ್ರು ಕ್ವಿಕ್ ಆಗಿ ಒಂದು ರೀಕ್ಯಾಪ್ ನೋಡ್ಕೊಂಡು ಬರೋಣ. ಮಾಡುವ ವಿಧಾನ: ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಎಣ್ಣೆ ಹಾಕಿ ಕಾದ ನಂತರ ಬೇಯಿಸಿದ ಕೆಸುವಿನ ಗಡ್ಡೆಯನ್ನು ಹಾಕಿ ಫ್ರೈ ಮಾಡಿ ಇದನ್ನ ಪಕ್ಕಕ್ಕೆ ತೆಗೆದಿಡಿ. ಈಗ ಒಂದು ಬೌಲ್ಗೆ ಆಮ್ಚೂರ್ ಪುಡಿ, ಓಂಕಾಳ್ ಪುಡಿ, ಧನಿಯಾ ಪುಡಿ, ಉಪ್ಪು, ಜೀರಿಗೆ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಮ್ಯಾಜಿಕ್ ಮಸಾಲ ಇದೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ಫ್ರೈ ಮಾಡಿದ ಕೆಸುವಿನ ಗಡ್ಡೆಯನ್ನು ಪ್ರೆಸ್ ಮಾಡಿ ಪ್ಯಾಟಿಸ್ ತರ ಮಾಡಿಕೊಂಡು ಅದನ್ನ ಕಾದ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ. ಈಗ ಇನ್ನೊಂದು ಪ್ಯಾನ್ ಬಿಸಿಗಿಟ್ಟು ಎಣ್ಣೆ ಹಾಕಿ ಕಾದ ನಂತರ ಎಲ್ಲ ಮಸಾಲಾ ಪುಡಿಗಳ ಮಿಶ್ರಣವನ್ನು ಫ್ರೈ ಮಾಡಿ ಕೆಸುವಿನ ಗಡ್ಡೆ ಹಾಕಿ ಮಿಕ್ಸ್ ಮಾಡಿ ಇದನ್ನ ಜೊತೆಗೆ ಫ್ರೈ ಮಾಡಿದರೆ ರುಚಿಯಾದ ಸಿಂಧಿ ಅರಬಿ ಟುಕ್ ಸವಿಯಲು ಸಿದ್ಧ. ಸಿಂಧಿ ಅರಬಿ ಚುಕ್ ಚುಕ್ ರೆಡಿ ಆಗಿದೆ. ಅಂಡ್ ಸದ್ಯಕ್ಕೆ ನಾವು ಅದನ್ನ ಟೇಸ್ಟ್ ಮಾಡುವಂತ ಕಾಣಿ. ಕೆರ್ತಾ ಬರಲ್ಲ ತಾನೆ? ಓ, ಇದು ಆಲೂಗಡ್ಡೆ ತರನೇ ಕಟ್ಟಾಯ್ತು ಅಲ್ವಾ?
ಆಲೂಗೆಡ್ಡೆ ಥರನೇ ಟೇಸ್ಟು ಆಗಿರುತ್ತೆ. ಚಿಯರ್ಸ್. ಯಾರು ಹೇಳಿದ್ರೆ ಗೊತ್ತಾಗುತ್ತೆ ಇದು ಕೆಸುವಿನ ಗಡ್ಡೆ ಅಂತ, ಇಲ್ಲಾಂದ್ರೆ ಆಲೂಗಡ್ಡೆನೇ ಸೇಮ್. ಬಟ್ ಟೇಸ್ಟ್ ಸಕ್ಕತ್ತಾಗಿದೆ. ಆ ಮಸಾಲಾಗಳೆಲ್ಲ ಅದ್ರ ಮೇಲೆ ಫ್ರೈ ಮಾಡಿರೋದು, ಕೋಟ್ ಆಗಿರೋದು ತುಂಬಾ ಒಳ್ಳೆ ಟೇಸ್ಟ್ ಕೊಡ್ತಾರೆ. ಆಕ್ಚುಲಿ ಅದು ಸ್ವಲ್ಪ ಬಿಡಬೇಕು, ಒಂದು ಸ್ವಲ್ಪ ಬಿಟ್ಟರೆ ಅದೆಲ್ಲ ಸೋಕ್ ಆಗುತ್ತೆ. ಅವಾಗ ನಂಚ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿದೆ. ಎಲ್ಲ ಹಾಗೆ ತಿನ್ನಕ್ಕೆ ತುಂಬಾ ಬಿಸಿ ಇದೆಯಲ್ವಾ ಅಟ್ ಪ್ರೆಸೆಂಟ್. ಕೈಯಲ್ಲಿ ತುಂಬಾ ಪ್ರಿಸಿಷನ್ ಇದೆ. ಉಪ್ಪು ನೋಡಿ ಎಷ್ಟು ಕರೆಕ್ಟಾಗಿ ಹಾಕಿದ್ದೀರಾ. ಥ್ಯಾಂಕ್ ಯು. ಅಲ್ವಾ, ತುಂಬಾ ಚೆನ್ನಾಗಿದೆ. ಸೊ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಆ್ಯಂಡ್ ಹೆಂಗಿತ್ತು ಅಂತ ನಮಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಮೇಘಾ, ದಿಸ್ ವಾಸ್ ರಿಯಲಿ ನೈಸ್. ಓಕೆ, ಸಿ ಯು ದೆನ್, ಬಾಯ್. ಸೊ ಸಖತ್ತಾಗಿರೋಂಥ ಒಂದು ಡೆಲಿಕಸಿನೂ ಕಲ್ತ್ಕೊಂಡಿದ್ದಾಯ್ತು. ಸದ್ಯಕ್ಕೆ ಕ್ವಿಕ್ ಆಗಿ ಒಂದು ಬ್ರೇಕ್ ತಗೊಂಡು ನಮ್ಮ ಗಲ್ಲಿ ರುಚಿ ತಿಳ್ಕೊಳ್ಬೇಕಲ್ಲ, ಆ ಕಡೆ ಅನಿಲ್ ಕಾಯ್ತಾ ಇದ್ದಾರೆ. ಬೇಗ ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣ ವಾಹಿನಿ ಕಿಚನ್ ದರ್ಬಾರ್ನ ಗಲ್ಲಿ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅನಿಲ್ ಯಾದವ್. ಎಸ್ ಫ್ರೆಂಡ್ಸ್, ಗ್ರಾಮ ಭೋಜನ ಹೆಸರಲ್ಲೇ ಹಳ್ಳಿ ಸೊಗಡು ಕಾಣಿಸ್ತಾ ಇದೆ. ಒಳಗಡೆ ಇನ್ನೇಗಿರಲ್ಲ. ಬನ್ನಿ, ಒಳಗಡೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿರುವಂತಹ ಹಳ್ಳಿ ಸೊಗಡು, ಸಿಗುವಂತಹ ಹಳ್ಳಿ ರುಚಿನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಗ್ರಾಮ ಭೋಜನ. ಐ ಥಿಂಕ್ ನೀವು ಡೋರ್ ಓಪನ್ ಮಾಡಿಕೊಂಡು ಒಳಗಡೆ ಬರ್ತಿರುವಾಗಲೇ ನಿಮಗೆ ಆ ಒಂದು ಫೀಲ್ ಸ್ಟಾರ್ಟ್ ಆಗುತ್ತೆ. ಆ ಊದ್ಬತ್ತಿಯ ಸ್ಮೆಲ್ ಆಗಿರ್ಬೋದು, ಜೊತೆನಲ್ಲಿ ಒಳಗಡೆ ಬರ್ತಿದ್ದಾಗೆ ನಿಮಗೆ ಆ ವಾಲ್ ಮೇಲೆ ಕಾಣಿಸುವಂತಹ ಚಿತ್ರ ಪ್ರತಿಯೊಂದು ಕೂಡ ಹಳ್ಳಿ ಸೊಗಡು. ಎಂಟ್ರಿ ರೈಟ್ ಸೈಡಲ್ಲಿ ಹಳ್ಳಿ ಮನೆಯಲ್ಲಿ ಬಳಸುವಂತಹ ಒಂದು ಮರಗಳಾಗಿರ್ಬೋದು, ಒಂದು ಕಡೆ ಮರದ ಚಿತ್ರ ಆಗಿರ್ಬೋದು, ಹಾಗೆ ಇವರು ಬಳಸುವಂತಹ ಪ್ರತಿಯೊಂದು ಪದಾರ್ಥ, ನವಣೆ, ಸಜ್ಜೆ, ಊದಲ, ಇದ್ರ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ಅಂತ ಹೇಳಿ. ಸೊ ಅದು ಯಾವ ರೀತಿ ಇರುತ್ತೆ, ಆ ಪದಾರ್ಥಗಳು ಹೇಗಿರುತ್ತೆ ಅನ್ನೋದನ್ನು ಕೂಡ ಡಿಸ್ಪ್ಲೇ ಹಾಕಿದ್ದಾರೆ. ಅವರು ಬಳಸುವಂತಹ ಪ್ರತಿಯೊಂದು ಪದಾರ್ಥವೂ ಕೂಡ ಹಳ್ಳಿ ಮನೆಯಲ್ಲಿ ಹಳ್ಳಿ ಜನ ಬಳಸುವಂಥ ಪದಾರ್ಥಗಳು. ಸೊ ಪ್ರತಿಯೊಂದು ಕೂಡ ಆರೋಗ್ಯಕ್ಕೆ ಉತ್ತಮವಾದದ್ದು. ಯಾವ್ಯಾವುದು ಏನೇನಕ್ಕೆ ಉತ್ತಮ ಅನ್ನೋದನ್ನು ನಾನು ಆಮೇಲೆ ಟೇಸ್ಟ್ ಮಾಡ್ತಾ ಹೇಳ್ತೀನಿ. ಬಟ್ ಇದು ಭೋಜನಂ, ಗ್ರಾಮ ಭೋಜನಂ. ಹೊಟ್ಟೆ ತುಂಬ ತಿನ್ನಬೇಕು, ಕಣ್ ತುಂಬ ನಿದ್ದೆ ಮಾಡಬೇಕು, ಮೈ ಬಗ್ಸಿ ಕೆಲಸ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿರುವಂಥದ್ದು. ಹಳ್ಳಿ ಜನ ಏನಕ್ಕೆ ಅಷ್ಟು ಗಟ್ಟಿಯಾಗಿರ್ತಾರೆ, ಅಷ್ಟು ಆರೋಗ್ಯವಾಗಿರ್ತಾರೆ ಅನ್ನೋದಕ್ಕೆ ಕಾರಣ ಈ ಒಂದು ಹೋಟೆಲಿಗೆ ಬಂದರೆ ನಿಮಗೆ 100% ತಿಳಿಯುತ್ತೆ. ಬರೀ ಮಾತಲ್ಲೇ ಹೇಳ್ತಾ ಇದ್ರೆ ಸರಿ ಇರಲ್ಲ, ಅದನ್ನೆಲ್ಲ ತೋರಿಸ್ಬೇಕಲ್ಲ. ಬನ್ನಿ, ತೋರಿಸ್ತೀನಿ ಎಲ್ಲಾದರೂ. ಗ್ರಾಮ ಭೋಜನ್ಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಒಂದು ಹಳ್ಳಿ ಸೊಗಡಿನ ವಾತಾವರಣ. ಅದಕ್ಕೆ ಕಾರಣಕರ್ತರು ಹಾಗೆ ಈ ಒಂದು ಹೋಟೆಲ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ತಾರೆ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸ್ನೇಹ. ಬಟ್ ಇಲ್ಲಿಗೆ ಬರ್ತಿದ್ದಾಗೆ ಒಂದು ಫೀಲ್ 50 ವರ್ಷದ ಹಿಂದೆ ಹೋದಂತಹ ಫೀಲ್ ಸಿಗುತ್ತೆ. ಏನಕ್ಕೆಂದ್ರೆ ಒಂದು ಸ್ಮೆಲ್, ಗಂಧದ ಸ್ಮೆಲ್ ಆಗಿರ್ಬೋದು, ಒಂದು ಕಡೆ ಹಳ್ಳಿ ಜನ ಯೂಸ್ ಮಾಡ್ತಿದ್ದಂಥ ಮರ, ಒಂದು ಕಡೆ ಮರದ ಚಿತ್ರ, ಆಮೇಲೆ ಕಿಚನ್ ಅಲ್ಲಿ ಹಳ್ಳಿ ಮನೆಯಲ್ಲಿ ಈಗಲೂ ಕೂಡ ಪಾತ್ರೆಗಳನ್ನೆಲ್ಲ ಗೋಡೆಗೆ ಹಾಕಿರ್ತಾರೆ. ಸೊ ಆ ಒಂದು ಫೀಲ್ ಜೊತೆನಲ್ಲಿ ಈ ಏನು ನವಧಾನ್ಯಗಳು ಅಂತ ನಾವೇನು ಹೇಳ್ತೀವಿ, ಅದು ಕಾಣಿಸ್ತಾ ಇರೋದು. ಸೊ ನೀವು ಇದು ಹೇಳೋದು ನಮಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಮೇನ್ ಮೋಟಿವ್ ಇದ್ದಿದ್ದೆ ಅದು ಹಳ್ಳಿ ಫೀಲ್ ಬರಬೇಕು, ಮತ್ತು ನಮ್ಮ ಆನ್ಸಿಸ್ಟರ್ಸ್ ಹೇಗೆ ಊಟ ಮಾಡ್ತಿದ್ರು, ಏನು ಊಟ ಮಾಡ್ತಿದ್ರು, ನಾವು ವಾಪಸ್ ಅದೇ ಗೋಯಿಂಗ್ ಬ್ಯಾಕ್ ಟು ರೂಟ್ಸ್ ಆ್ಯಂಡ್ ಈಟಿಂಗ್ ಅನ್ನೋ ಫೀಲ್ ಬರಬೇಕು ಅಂತ ನಮ್ಮ ಇಂಟೆನ್ಷನ್ ಇದ್ದಿದ್ದು. ಸೊ ಹೋಪ್ಫುಲಿ ನಮ್ಮ ಊಟನೂ ನೀವು ಟ್ರೈ ಮಾಡಬೇಕು. ನಮ್ಮ ಊಟದ ಜೊತೆ ನಮ್ಮ ಆ್ಯಂಬಿಯಾನ್ಸ್ ಟ್ರೈ ಮಾಡಿ ಯು ವಿಲ್ ಗೆಟ್ ಟು ನೋ ಎಲ್ಲ ಒಳ್ಳೆತನ ಏನು ನಮ್ಮ ಊಟದಿಂದ ಅಂತ. ಸೊ ಮೇನ್ಲಿ ನಮ್ಮ ರೆಸ್ಟೋರೆಂಟ್ ಬಂದು ಎಕ್ಸ್ಕ್ಲೂಸಿವ್ ಮಿಲೆಟ್ ರೆಸ್ಟೋರೆಂಟ್. ಮಿಲೆಟ್ ಅಂದರೆ ನಮ್ಮದು 4 ಮೇನ್ ವೆರೈಟಿ ಇದೆ. ಅರಕ, ಸಾಮೆ, ನವನೆ ಮತ್ತು ಸಜ್ಜೆ. ಹಾಂ, ಎಲ್ಲ 4 ವೆರೈಟಿ ಇದೆ. ಅದರಿಂದ ಸಬ್ ವೆರೈಟೀಸು ಇದೆ. ರಾಗಿ ಬಂದು ಎಲ್ಲರ ಮನೆಯಲ್ಲೂ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮಿಲೆಟ್. ಇವಿಷ್ಟು ನಮ್ಮ ಮೇನ್ ಬೇಸಿಕ್ ಸೋರ್ಸಸ್. ಇದ್ರ ಜೊತೆಲಿ ನಾವು ವನಸ್ಪತಿ, ಡಾಲ್ಡಾ, ಶುಗರ್ ಯಾವುದು ಯೂಸ್ ಮಾಡಲ್ಲ. ಶುಗರ್ ಬದಲು ನಾವು ಬೆಲ್ಲ ಯೂಸ್ ಮಾಡ್ತೀವಿ ನಮ್ಮೆಲ್ಲ ಸ್ವೀಟ್ಸ್ಗೂ. ಮತ್ತು ನಮ್ಮ ಜ್ಯೂಸಸ್ ಇದೆ, ಜ್ಯೂಸಸ್, ಪಾನ್ಕಾಯಿ ಎಲ್ಲದಕ್ಕೂ ನಾವು ಶುಗರ್ ಬದಲು ನಾವು ಬೆಲ್ಲ ಯೂಸ್ ಮಾಡ್ತೀವಿ. ಯೂಶುವಲ್ ಆಗಿ ನಾವು ಯಾವುದೇ ಹೋಟ್ಲಿಗೆ ಹೋದ್ರೆ ನಮಗೆ ಫ್ರಿಡ್ಜ್ ಕಾಣುತ್ತೆ. ಬಟ್ ನನಗೆ ಕಾಣಿಸಿದ್ದು ನಮ್ಮ ಹಳ್ಳಿಯಲ್ಲಿ ಈಗಲೂ ಬಳಸುವಂಥ ಫ್ರಿಡ್ಜ್, ಒಂದು ಮಡಕೆ. ಸೊ ಮಡಕೆನಲ್ಲಿ ಮಸಾಲ, ಮಜ್ಜಿಗೆ
ಯೂಶಲ್ ಆಗಿ ನಾವು ಹಳ್ಳಿ ಮನೆಗೆ ಹೋದ್ರೆ ಯಾರಾದ್ರೂ ಹೋದ ತಕ್ಷಣ ಅವ್ರು ಕೊಡೋದೇ ಮಡಿಕೆಯಲ್ಲಿ ಇಟ್ಟಿರುವಂತ ಮಜ್ಗೆನೆ ಕೊಡ್ತಾರೆ, ತಣ್ಣು ಕುಡೀರಿ ಅಂತ ಹೇಳಿ. ಆರೋಗ್ಯಕ್ಕೂ ಒಳ್ಳೇದು. ಜೊತೆನಲ್ಲಿ ಪಾನಕ, ಹೌದು, ಜ್ಯೂಸ್ ಇಲ್ಲ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ನಮ್ ನೀರಲ್ಲೂ ಅಷ್ಟೇ, ನಮ್ ನೀರು ನೀವು ಕುಡಿಬೇಕು. ಅದು ಮತ್ತೆ ನಿಮ್ಗೆ ದೇವಸ್ಥಾನದಲ್ಲಿ ಕೊಡುವಂತ ನೀರು, ಹಳ್ಳಿಯಲ್ಲಿ ಬರೋ ಆ ಸುವಾಸನೆ ಅದೆಲ್ಲ ನಿಮ್ಗೆ ನೀರಲ್ಲೂ ಗೊತ್ತಾಗುತ್ತೆ. ನಾವು ಪ್ಯೂರಿಫೈಡ್ ವಾಟರ್ ಯೂಸ್ ಮಾಡ್ತೀವಿ, ಅದ್ರಲ್ಲಿ ನಾವು ಕರ್ಪೂರ ಹಾಕ್ತಿವಿ. ಅಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಟು ಕ್ಲೆನ್ಸ್ ದ ವಾಟರ್ ಅಂಡ್ ಮತ್ತೆ ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ. ನೀವು ಕೊಡುವಂತಹ ದುಡ್ಡಿಗೆ ನೀವು ಹೆಲ್ತ್ ನ ಹಾಳು ಮಾಡ್ಕೊಳಲ್ಲ, ಹೆಲ್ತ್ ನ ಇಂಪ್ರೂವ್ ಮಾಡ್ಕೊಂತೀರಾ. ಟೇಸ್ಟ್ ಕೂಡ ಅದೇ ರೀತಿ ಇರುತ್ತೆ ಅಂತ ಹೇಳಿ ತುಂಬಾ ಜನ ಹೇಳ್ತಿದ್ದಾರೆ, ನಾನು ಕೇಳ್ಪಟ್ಟಿದ್ದೀನಿ. ಸೊ ನಾನು ಟೇಸ್ಟ್ ಮಾಡ್ತೀನಿ, ಹೇಗೆ ಎಲ್ಲ ಇರುತ್ತೆ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ತುಂಬಾ ಡಿಟೈಲ್ ಆಗಿ ನಾನು ಬೇರೆ ಹೇಳ್ಬಿಟ್ಟಿದ್ದೀನಿ. ಬಟ್ ಎಂಡ್ ಆಫ್ ದ ಡೇ ನಾನು ಕ್ಯಾಶುವಲ್ ಆಗಿ ಬ್ಯಾಟಿಂಗ್ ಮಾಡಲೇಬೇಕು. ಸೊ ಆ ಬ್ಯಾಟಿಂಗ್ ಮಾಡ್ಲಿಕ್ಕೆ ನಾನು ಫೀಲ್ಡಿಗೆ ಹೋಗಿ ರೆಡಿ ಇದ್ದೀನಿ. ನೀವು ರೆಡಿ ಇದ್ರೆ ಫಾಲೋ ಮಾಡಿ ನನ್ನ ಜೊತೆ. ಸರ್, ಗ್ರಾಮ ಭೋಜನ ಮಿಲೈಟ್ ನಲ್ಲೇ ಮಾಡಿರುವಂತ ಅಡುಗೆಗಳು, ಪದಾರ್ಥಗಳು. ಸೊ ಹೌ ಇಟ್ ಫೀಲ್ಸ್? ತುಂಬಾ ಚೆನ್ನಾಗಿದೆ. ನಾವು ಹಳ್ಳಿಯಲ್ಲಿ ಊಟ ಬೆಳೆದವರು, ಅಲ್ಲಿ ಚೆನ್ನಾಗಿತ್ತು. ಈ ಊಟ ಅಲ್ಲೆಲ್ಲ ಮಾಡ್ತಿದ್ವಿ ರೆಗ್ಯುಲರ್ ಆಗಿ. ಆಫ್ಟರ್ ಲಾಂಗ್ ಗ್ಯಾಪ್ ಈಗ ಇಲ್ಲಿ ತಿಂತಾ ಇದೀವಿ. ರೈಸ್ ಇಲ್ಲ, ಹೌದು, ಧಾನ್ಯಗಳಿದೆ. ಸೊ ಇದ್ರ ಬಗ್ಗೆ, ಇದ್ರ ಟೇಸ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದು ಫಸ್ಟ್ ಟೈಮ್ ನಾನು ಈ ತರ ಊಟ ಮಾಡ್ತಾ ಇರೋದು. ಸೊ ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಟೇಸ್ಟಿ ಆಗಿದೆ. ಸರ್, ಧಾನ್ಯಗಳು ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕಡೆನೂ ಕಾಣೆಯಾಗಿದೆ. ಬಟ್ ಮತ್ತೆ ಗ್ರಾಮ ಭೋಜನ ಅವರು ಮತ್ತೆ ಮರು ಹುಟ್ಟು ಹಾಕಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ತರ ಮಿಲೆಟ್ಸ್ ಭೋಜನ ಉಂಟಲ್ಲ, ಅದು ತುಂಬಾ ಒಳ್ಳೇದು, ಅವರ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈ ರೀತಿಯಂತಹ ಮಿಲೆಟ್ಸ್ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ, ಹೆಲ್ತಿಗೆ ಎಷ್ಟು ಒಳ್ಳೇದು ಅಂತ ಹೇಳಿ ನಿಮ್ಮ ಅಭಿಪ್ರಾಯ? ಹೆಲ್ತಿಗಂತೂ ತುಂಬಾ ಒಳ್ಳೇದು. ಹೆಲ್ತ್ ವಿಷಯದಲ್ಲಿ ಇವಾಗ ತುಂಬಾ ಕಾಳಜಿ ಮಾಡ್ತಾರೆ, ಎಲ್ಲ ಜಿಮ್ಮು ಅದು ಇದು ಹೋಗ್ತಾರಲ್ಲ. ಈ ತರ ಇದನ್ನ ಯೂಸ್ ಮಾಡಿದ್ರೆ ಅವ್ರ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಬಹುದು, ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗ್ಬಹುದು ಅಂತ. ಸೊ ಇದನ್ನೆಲ್ಲ ಯೂಸ್ ಮಾಡಿದ್ರೆ ಫ್ಯೂಚರಿಗೆ ಅವ್ರಿಗೆ ತುಂಬಾ ಒಳ್ಳೇದು. ಸಣ್ಣ ಸಣ್ಣ ಮಕ್ಕಳಿಗೆ ಇವಾಗಿಂದಾನೇ ಕೊಡ್ತಾ ಇದ್ರೆ ಅವರಿಗೂ ತುಂಬಾ ಹೆಲ್ದಿ ಆಗಿರ್ತಾರೆ. ನಾನು ದೋಸೆ ತಿಂಡಿ. ದೋಸೆ ತಿಂದ? ದೋಸೆ ಹೆಂಗಿತ್ತು? ಚೆನ್ನಾಗಿತ್ತು. ಸೊ ಮಕ್ಕಳು ಇವಾಗ ಎಷ್ಟು ಚೂಟಿ ಆಗಿದ್ದಾರೆ ಅಂದ್ರೆ ಈ ರೀತಿ ಫುಡ್ ಕೊಟ್ರೆ ಇನ್ನೂ ಚೂಟಿ ಆಗಿರ್ತಾರೆ ಕಣ್ರಿ. ಸರ್, ನಿಮ್ಮ ಹೆಸರು? ಯುವಜಿತ್. ಗ್ರಾಮ ಭೋಜನ ಚೆನ್ನೈಯಲ್ಲಾಗಿರ್ಬೋದು ಅಥವಾ ಬೆಂಗಳೂರಿನಲ್ಲಾಗಿರ್ಬೋದು, ಈ ಒಂದು ಸಂಸ್ಥೆನ ಓಪನ್ ಮಾಡೋದಕ್ಕೆ ಒನ್ ಆಫ್ ದ ಪಾರ್ಟ್ನರ್. ನೋಡೋದಕ್ಕೆ ಸೈಲೆಂಟ್ ಆಗಿದ್ದಾರೆ, ಬಟ್ ಸೀರಿಯಸ್ಲಿ ಡೂಯಿಂಗ್ ಅ ಗುಡ್ ಜಾಬ್ ಸರ್. ಬಿಂಗ್ ಅ ಯೂತ್, ನಮ್ಮ ಕಡೆಯಿಂದ 100% ನಿಮಗೆ ಸಪೋರ್ಟ್ ಇದ್ದೇ ಇರುತ್ತೆ. ಕಂಗ್ರಾಟ್ಸ್ ಅನ್ನೋದನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇತ್ತೀಚಿನ ದಿನಗಳಲ್ಲಿ ಇನ್ಕ್ಲೂಡಿಂಗ್ ನಾನೇನು ಸ್ಪೆಷಲ್ ಅಂತ ಹೇಳ್ತೀನಿ, ಇನ್ಕ್ಲೂಡಿಂಗ್ ನಾನು ಕೂಡ ಈ ಜಂಕ್ ಫುಡ್ ಮೇಲೆ ಮಾರು ಹೋಗಿದ್ದೀವಿ. 2 ನಿಮಿಷದಲ್ಲಿ ಪ್ರಿಪೇರ್ ಆಗುವಂಥದ್ದು, ಬೇಗ ರೆಡಿಯಾಗಿ ಸಿಗುವಂಥದ್ದಕ್ಕೆ ನಾವು ಮಾರು ಹೋಗಿದ್ದೀವಿ. ಬಟ್ ಅದರಿಂದ ಆಗುವಂತಹ ಎಫೆಕ್ಟ್ಗಳ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ಬಟ್ ನೀವು ಅದನ್ನ ಮೈಂಡಲ್ಲಿ ಇಟ್ಕೊಂಡು ಹಿಂದಿನ ಕಾಲದಲ್ಲಿ ಅಂದ್ರೆ ನಮ್ಮ ಪೂರ್ವಜರು, ನಮ್ಮ ಅಜ್ಜ ಮುತ್ತಜ್ಜ ಅವರು ಏನಕ್ಕೆ 100 ವರ್ಷ ಬಾಳ್ತಿದ್ರು ಅನ್ನೋದನ್ನ ಈಗಿನ ಯೂತ್ಸ್ಗೆ ತೋರಿಸ್ಕೊಡ್ತಿದ್ದಿಲ್ಲ. ಇವಾಗ ಒಳ್ಳೆ ಕೆಲಸ. ಸೊ ಮಿಲೆಟ್ಸ್ ಅಂತ ಮಾಡಿರುವಂಥದ್ದು ಪ್ರತಿಯೊಂದು ಮೇಡ್ ಔಟ್ ಆಫ್ ಮಿಲೆಟ್ಸ್. ಓಕೆ. ಆಮೇಲೆ ಒಂದೊಂದು ಮಿಲೆಟ್ ಅಲ್ಲಿ ಮಾಡಿದೀವಿ. ಓಕೆ. ಸೊ ಸಿಮಿಲರ್ ಇಲ್ಲ ಮಿಲೆಟ್ಸ್. ಓಕೆ. ಫಾರ್ ಎಕ್ಸಾಂಪಲ್ ಸ್ವೀಟ್, ನವಣೆ ಅಂತ ಅಂತೀವಿ. ನವಣೆಯಲ್ಲಿ ಮಾಡಿರುವ ಸ್ವೀಟ್. ಆಮೇಲೆ ತಾಟಿ ಬೆಲ್ಲ. ಎಸ್. ಸೊ ಅದ್ರಲ್ಲಿ ಮಾಡಿರೋದು ಒಂದು ತಾಟಿ ಬೆಲ್ಲ ಅಂತಂದ್ರೆ ಇನ್ಕ್ಲೂಡಿಂಗ್ ನನಗೂ ಕೂಡ ಎಷ್ಟೋ ಜನ ತಾಟಿ ಬೆಲ್ಲ ಅಂದ ತಕ್ಷಣ, ಬೆಲ್ಲ ಅಂದ ತಕ್ಷಣ ಒಂದೇ ಎಲ್ಲ ಅದು ಕಬ್ಬಿನಲ್ಲಿ ಮಾಡೋದು ಅಂತ ಹೇಳಿ ಎಷ್ಟೋ ಜನ ಗೊತ್ತಿದೆ. ಬಟ್ ಈ ತಾಟಿ ಬೆಲ್ಲಕ್ಕೂ ನಾರ್ಮಲ್ ಬೆಲ್ಲಕ್ಕೂ ಏನ್ ಡಿಫ್ರೆನ್ಸ್? ಯಾವ್ದು ಪ್ರಿಪೇರ್ ಮಾಡ್ತಾರೆ? ಕಂಪ್ಲೀಟ್ಲಿ ಆರ್ಗ್ಯಾನಿಕ್. ಓಕೆ. ಆರ್ಗ್ಯಾನಿಕ್ ಬೆಲ್ಲ ಅದು ಒಂದು. ಆಮೇಲೆ ಅದು ದ ಟೇಸ್ಟ್ ಆಲ್ಸೋ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ನಾಟಿ ಬೆಲ್ಲ ಅಂತ, ತಾಟಿ ಇಸ್ ನಾಟ್ ನಾಟಿ ಬೆಲ್ಲ. ಸೊ ಡಿಫ್ರೆನ್ಸ್ ತುಂಬಾ ಇದೆ ಸರ್ ಇದಕ್ಕೂ. ಸೊ ಈ ತಾಟಿ ಬೆಲ್ಲ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅನ್ನೋದು ನನಗೆ ಒಂದು ಗೊತ್ತಿರೋದಂದ್ರೆ, ಈ ಚೆನ್ನೈನೆಲ್ಲ ಒಂದು 3 ಕಣ್ಣಿನ ಹಣ್ಣು ಸಿಗುತ್ತೆ. ಅದು ಟೇಸ್ಟ್ ಒಂದು ನಮ್ಮ ಎಳ್ನೀರ್ ರೀತಿ ಒಂದು ಟೇಸ್ಟ್ ಸಿಗುತ್ತೆ. ಸೊ ಪ್ರಿಪೇರಿಂಗ್ ಅದು ತಾಟಿ ಬೆಲ್ಲ ಅದರಿಂದ ಪ್ರಿಪೇರ್ ಮಾಡೋದು ಅಂತ. ಇದು ಮೊಸರನ್ನ ನೋಡೋದಕ್ಕೆ ವೈಟ್ ರೈಸ್ ಇಂದ ಮಾಡಿರೋ ರೀತಿ ಕಾಣಿಸುತ್ತೆ, ಬಟ್ ವೈಟ್ ರೈಸ್ ಅಲ್ಲ. ಇದು ಲಿಟಿಲ್ ಮಿಲೆಟ್ ಅಂತೀವಿ, ವಿಚ್ ಇಸ್ ಕಾಲ್ಡ್ ಸಾಮೆ ಇನ್ ಕನ್ನಡ. ಸಾಮೆ. ಆಮೇಲೆ ಕರ್ಡ್ ಸಹಿತ ದೇಸಿ ಕೌ ಮಿಲ್ಕ್, ಪ್ಯೂರ್ ಆರ್ಗ್ಯಾನಿಕ್ ಮಿಲ್ಕ್ ಇಂದ ನಾವು ಮಾಡಿ, ಅಂಡ್ ಇಟ್ಸ್ ಪ್ರಿಪೇರ್ಡ್ ವಿತ್ ಪ್ಯೂರ್ ಕರ್ಡ್ ಅಂಡ್ ಸಾಮೆ, ನೋ ವೈಟ್ ರೈಸ್. ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ, ನಾನು ಟೇಸ್ಟ್ ಮಾಡ್ತೀನಿ. ಸೊ ಮಾಡಿ ಪ್ಲೀಸ್. ಫಸ್ಟ್
ಒಂದು ಗೋ ವಿತ್ ಯಾವುದೇ ಆಗಲಿ ಒಂದು ಒಳ್ಳೆ ಕೆಲಸ ಮಾಡುವಾಗ ಸ್ವೀಟ್ ತಿನ್ಬೇಕು ಅಂತಾರೆ. ಸೊ ಊಟದಲ್ಲೂ ಕೂಡ ಸ್ವೀಟ್ ಇರುತ್ತೆ. ಇದು ಇಟ್ಸ್ ಕಾಲ್ ಪೈನಾಪಲ್ ಅಲ್ಲಿ ಮಾಡಿರೋದು. ಪೈನಾಪಲ್, ನವಣೆ, ಆಮೇಲೆ ಟಾಟಿ ಬೆಲ್ಲ. ಪೈನಾಪಲ್ ಸೊ ಲೈಕ್ ನಾವು ಯೂಶಲ್ ಒಂದು ಹೋಟ್ಲಿಗೆ ಹೋದಾಗ ಕೇಸರಿ ಬಾತ್ ಅಂತ ಅಂದಿರ್ತೀವಲ್ಲ, ಫ್ಲೇವರ್ಡ್ ಕೇಸರಿ ಬಾತ್. ಎಸ್, ಸೊ ದಿಸ್ ಇಸ್ ಮಿಲ್ಲೆಟ್ ಕೇಸರಿ ಬಾತ್. ಓಕೆ, ಕುಲ್ಫಿನೂ ಟ್ರೈ ಮಾಡ್ಬೋದು. ಇದನ್ನು ಕೂಡ ಬೆಲ್ಲದಲ್ಲೇ ಬೆಲ್ಲ. ಹೌದು ಸರ್, ಹೌದು. ಜಾಸ್ತಿ ಏನ್ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ. ಏನಕ್ಕೆ ಒಂದಕ್ಕಿಂತ ಒಂದು ಉತ್ತಮವಾಗಿದೆ. ಯಾಕಂದ್ರೆ ತಿಂತಿರುವಾಗ ದೊಡ್ಡವ್ರು ಹೇಳ್ತಿದ್ರು ಏನು ಅಂದ್ರೆ, ನೀವು ತಿನ್ನುವಂತಹ ಪದಾರ್ಥ ನಿಮ್ ಮನ್ಸಿಗೆ ಖುಷಿ ಕೊಡ್ಬೇಕು, ಆಗ ಮಾತ್ರ ನಿಮ್ಮ ಹೊಟ್ಟೆನೂ ತುಂಬುತ್ತೆ, ಮನ್ಸು ತುಂಬುತ್ತೆ ಅಂತ ಹೇಳಿ. ಆ ಒಂದು ಕಾರ್ಯನ ನೀವು ಮಾಡ್ತಿದ್ರ. ಇಡೀ ನಿಮ್ಮ ಹೋಲ್ ಟೀಮ್ಗೆ ನನ್ನ ಕಡೆಯಿಂದ ಸುವರ್ಣ ಕಡೆಯಿಂದ ನನಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ ಸರ್. ಈ ಒಂದು ಕಾರ್ಯ ಇದೇ ರೀತಿ ಮುಂದುವರಿಸಿ. ಬೆಂಗಳೂರಿನಲ್ಲಿ ಒಂದಾಗಿರುವಂತದ್ದು 100 ಆಗಲಿ ಅಂತ ಹೇಳಿ ನಮ್ಮ ಆಸೆ. ಥ್ಯಾಂಕ್ ಯು ಸರ್. ನಿಮ್ಮ ಈ ಕಾನ್ಸೆಪ್ಟ್ ಎಲ್ರೂ ಮೈಂಡ್ಗೂ ಹೋಗಿ ಎಲ್ಲರೂ ಮನೆಯಲ್ಲಿ ಈ ಧಾನ್ಯಗಳನ್ನ ಬಳಸ್ತೆ ಅನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಇವತ್ತಿನ ಗಲ್ಲಿ ರುಚಿ. ಖುಷಿ ಆಗ್ತಿದೆ ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ಇಂಥ ಹೆಲ್ದಿ ಫುಡ್ ಬಗ್ಗೆ ತೋರಿಸ್ಕೊಟ್ಟಿದ್ದೀನಿ ಅಂತ ಹೇಳಿ. ಏನಕ್ಕೆ ಅಂದ್ರೆ ಎಸ್, ನಾನು ಮಿಸ್ ಮಾಡ್ಕೊಂಡಿದ್ದೆ. ಬಟ್ ಟು ಬಿ ಫ್ರ್ಯಾಂಕ್ ನಾನು ಹೇಳ್ತೀನಿ, ಇಂದ ಮಂತ್ಲಿಗೆ ಅಟ್ಲೀಸ್ಟ್ ಟ್ವೈಸ್ ನಾನು ಇಲ್ಲಿಗೆ ಬಂದೇ ಬರ್ತೀನಿ. ನೀವು ಬನ್ನಿ, ನಿಮ್ಮ ಫ್ಯಾಮಿಲಿನ ಕರ್ಕೊಂಡ್ಬನ್ನಿ. 100% ಅವ್ರು ಇಷ್ಟಪಡ್ತಾರೆ, ಅಡುಗೆನೂ ಇಷ್ಟಪಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಗಲ್ಲಿನಲ್ಲಿ ಸಿಗ್ತೀನಿ, ಮತ್ತೊಂದು ರುಚಿನ ತೋರಿಸ್ಲಿಕ್ಕೆ. ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇದ್ದೀನಿ ನಿಮ್ಮ ಸ್ಟಾರ್ ಸುವರ್ಣ. ಬಾಯ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್ ಅಂಡ್ ನಾನು ನಿಮ್ಮ ಸುಜಾತ. 1 hour ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಬಟ್ ಅಟ್ ದ ಎಂಡ್ ಆಫ್ 1 hour ನಾನ್ ಮನೆಗೆ ಹೋಗುವಂತ ಟೈಮ್ ಬಂದೇ ಬಿಡ್ತು. ವೆಲ್, ಮುಂದಿನ ಸಂಚಿಕೆನಲ್ಲಿ ಭೇಟಿ ಆಗೋಣ. ಪ್ರತಿನಿತ್ಯ 12 o'clockಗೆ ನೀವು ಸ್ಟಾರ್ ಸುವರ್ಣ ಟ್ಯೂನ್ ಇನ್ ಮಾಡೋದನ್ನ ಮಿಸ್ಸೇ ಮಾಡ್ಬಿಡಿ. ವಿತ್ ದಿಸ್ ಒನ್ ನಾನು ಹೊರಡ್ತಾ ಇದ್ದೀನಿ. ಮುಂದಿನ ಸಂಚಿಕೆನಲ್ಲಿ ಭೇಟಿ ಆಗೋಣ. ಇದು ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ದಿಸ್ ಇಸ್ ಯೋರ್ ಸುಜಾತ ಸೈನಿಂಗ್ ಔಟ್. ವೆರಿ ಗುಡ್ ಆಫ್ಟರ್ನೂನ್. ಟೇಕ್ ಕೇರ್. ಬಾಯ್.